ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿವೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತೂ ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಜೆಟ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಜೆಟ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 102ನೇ ಸಂಚಿಕೆಗೆ ಸ್ವಾಗತ. ಇಂದು ನಮ್ಮ ವಿಷಯ ಬಜೆಟ್ ಅನಾಲಿಸಿಸ್ 2021. ನಿಮಗೆಲ್ಲರಿಗೂ ತಿಳಿದಿರುವಂತೆ ಫೆಬ್ರವರಿ 1ರಂದು ನಮ್ಮ ವಿತ್ತ ಸಚಿವೆಯಾದ ನಿರ್ಮಲಾ ಸೀತಾರಾಮನ್ ಅವರು ಅವರ 3ನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಒಂದು ವಿಶೇಷ ಅಂದರೆ ಮುಂಚಿನ ಒಂದು ಸಿಸ್ಟಮ್ ಮತ್ತು ಈಗಿನ ಒಂದು ಸಿಸ್ಟಮ್, ಫೆಬ್ರವರಿ 1 ಅನ್ನೋದೀಗ ಬಜೆಟ್ ಡೇ ಅಂತ ಹೇಳ್ಬೋದು ನಾವು. ಮುಂಚೆ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ, 26 ಜನವರಿ ರಿಪಬ್ಲಿಕ್ ಡೇ ಇದ್ದಾಗೆ 25th ಕ್ರಿಸ್ಮಸ್ ಅಂತ ಹೇಳ್ತಾರೆ ಡಿಸೆಂಬರ್. ಅದೇ ರೀತಿ ನಮ್ಮದು ಫೆಬ್ರವರಿ 1 ಅನ್ನೋದನ್ನು ಬಜೆಟ್ ಡೇ ಅಂತ ಒಂದು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಅದೇ ಅಲ್ಲದೆ ಮುಂಚಿನ ಒಂದು ಪದ್ಧತಿ 2015ನೇ ಇಸವಿವರೆಗೆ ನಮ್ಮ ಬಜೆಟ್ ಮಂಡನೆಯಲ್ಲಿ ರೈಲ್ವೆ ಬಜೆಟ್ ಮತ್ತು ಜನರಲ್ ಬಜೆಟ್ ಬೇರೆ ಬೇರೆಯಾಗಿ ಮಂಡನೆ ಮಾಡ್ತಾ ಇದ್ದರು. ಪ್ರಥಮ ದಿನ ಇಕನಾಮಿಕ್ ಸರ್ವೆ, ಅದರ ನೆಕ್ಸ್ಟ್ ಡೇ ರೈಲ್ವೆ ಬಜೆಟ್, ಆಮೇಲೆ ಜನರಲ್ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದರು. 2016ರಿಂದ ಈ ಒಂದು ಸಿಸ್ಟಮಿಗೆ ತಿಲಾಂಜಲಿಯನ್ನು ಕೊಟ್ಟು ರೈಲ್ವೆ ಬಜೆಟ್ ಮತ್ತು ನಮ್ಮ ಜನರಲ್ ಬಜೆಟ್ ಅನ್ನು ಮರ್ಜ್ ಮಾಡಿ ಒಂದೇ ಬಜೆಟನ್ನು ಮಂಡನೆ ಮಾಡುವ ಒಂದು ಪರಿಪಾಠವನ್ನು ಈ ಒಂದು ಸರಕಾರ ಮಾಡ್ತಾ ಇದೆ. ಅದಲ್ಲದೆ ಇಂದಿನ ಈ ವರ್ಷದ ಬಜೆಟ್ನಲ್ಲಿ ವಿಶೇಷ ಅಂದರೆ, ಈಗಾಗಲೇ ನಮ್ಮ ವಿತ್ತ ಸಚಿವರು ತುಂಬ ದಿನಗಳಿಂದ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ಏನಂದರೆ 1 ಇನ್ ಸೆಂಚುರಿ ಬಜೆಟ್ ಅಂತೇಳಿ. ಪ್ಯಾಂಡಮಿಕ್ ಕೂಡ 1 ಇನ್ ಸೆಂಚುರಿ ಪ್ಯಾಂಡಮಿಕ್, ಅದಕ್ಕೆ ಸರಿಯಾಗಿ 1 ಇನ್ ಸೆಂಚುರಿ ಬಜೆಟನ್ನು ಕೂಡ ಮಂಡನೆ ಮಾಡ್ತಾರಂತ ಒಂದು ಹೈಪ್ ಕ್ರಿಯೇಟ್ ಮಾಡಿದೆ. ಜನರಿಗೆ ಅಷ್ಟು ಒಂದು ಏನು ಹೇಳ್ತಾರೆ, ಒಂದು ಜೋಶ್. ಬಜೆಟ್ ದಿನ ಎಲ್ಲರೂ 1 ಇನ್ ಸೆಂಚುರಿ ಆದ್ದರಿಂದ ನೋಡುವ ಅಂತೇಳಿ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದೇ ಅಲ್ಲದೆ ಈ ಒಂದು ಇಕನಾಮಿಕ್ ಸರ್ವೆ 30 ಜನವರಿಯಂದು ಇಕನಾಮಿಕ್ ಸರ್ವೆ ಮಂಡನೆ ಮಾಡಿದ್ದಾರೆ. ನಮ್ಮ ದೇಶದ ಆಗು ಹೋಗುಗಳು, ನಮ್ಮ ಈಗಿನ ಒಂದು ಪರಿಸ್ಥಿತಿ ಹೇಗೆ, -7.7% ಅನ್ನೋದು ನಮ್ಮ GDP ಗ್ರೋತ್. ಅದೇ ರೀತಿ ಅನೇಕ ವಿಷಯಗಳ ಬಗ್ಗೆ, ಕೃಷಿ ಒಂದು ಕ್ಷೇತ್ರ ಬಿಟ್ಟು ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ನೆಗೆಟಿವ್ ಗ್ರೋತ್ ಅನ್ನು ದಾಖಲಿಸಿದ್ದೇವೆ. ಇಟ್ ಈಸ್ ಬಿಕಾಸ್ ಆಫ್ ಪ್ಯಾಂಡಮಿಕ್ ಸಿಚುವೇಶನ್. ಒಂದೇ ಒಂದು ವಿಷಯ ಅಂತ ಹೇಳಿದರೆ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಬದಲಿಗೆ ಕರೆಂಟ್ ಅಕೌಂಟ್ ಸರ್ಪ್ಲಸ್ 2%. ಪ್ರಥಮ ಬಾರಿ ನಮ್ಮ ಇಡೀ ಪೋಸ್ಟ್ ಇಂಡಿಪೆಂಡೆನ್ಸ್ ಪ್ರಥಮ ಬಾರಿ ಕರೆಂಟ್ ಅಕೌಂಟ್ ಸರ್ಪ್ಲಸನ್ನು ಮಂಡನೆ ಮಾಡಿದ್ದೇವೆ. ಇದರ ಬಗ್ಗೆ ನಾವು ಚರ್ಚಿಸಲು ನಮ್ಮೊಂದಿಗೆ ಇವತ್ತು 3 ಎಕ್ಸ್ಪರ್ಟ್ಸ್ ತಜ್ಞರನ್ನು ಆಹ್ವಾನಿಸಿದ್ದೇವೆ. ಪ್ರಪ್ರಥಮವಾಗಿ CA ಗುರುರಾಜ ಆಚಾರ್ಯ. ಇವರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತುಂಟು. ನಮ್ಮ ಸೆಂಚುರಿ ಎಪಿಸೋಡಲ್ಲಿ ಸೆಂಟಿನರಿ ಎಪಿಸೋಡಲ್ಲಿ ಅವರು 10 ಕಮಾಂಡ್ಮೆಂಟ್ಸ್ ಫಾರ್ ಬಿಸ್ನೆಸ್ ಅದರ ಒಂದು ಪ್ರಬಂಧವನ್ನು ಮಂಡನೆ ಮಾಡಿ ಎಲ್ಲರ ಮನ್ನಣೆಗೆ, ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಅದನ್ನು ಫಾಲೋ ಮಾಡುವಂತಹ ಒಂದು ಏನು ಹೇಳ್ತಾರೆ, ಒಂದು ಸ್ಟ್ರಾಂಗ್ ಫೌಂಡೇಶನನ್ನು ಹಾಕಿಕೊಟ್ಟಿದ್ದಾರೆ. CA ಗುರುರಾಜಾಚಾರ್ಯರು ಒಂದು ಆರ್ಥಿಕ ತಜ್ಞರು, ಬ್ಯಾಂಕಿಂಗ್ ತಜ್ಞರು ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಇನ್ ಪ್ರಾಕ್ಟೀಸ್ ಫಾರ್ ದ ಲಾಸ್ಟ್ 25 ಇಯರ್ಸ್, ರ್ಯಾಂಕ್ ಹೋಲ್ಡರ್ ಇನ್ CA, BCom, ICWA ಮತ್ತು ಅನೇಕ ವಲಯಗಳಲ್ಲಿ ಅನೇಕ ಒಂದು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಸೋಸಿಯೇಷನ್ ಇರ್ಬೋದು, ಅನೇಕ ಒಂದು ಸಂಘ ಸಂಸ್ಥೆಗಳಲ್ಲಿ ತಮ್ಮ ಒಂದು ಅಪಾರ ಅನುಭವವನ್ನು ಹಂಚಿಕೊಳ್ಳುವಂತಹ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ದಾರೆ. ಅವರು ಬಜೆಟ್ ನಂತರ ಕೂಡ ಅನೇಕ TVಯಲ್ಲಿರ್ಬೋದು, ಚಾನಲ್ನಲ್ಲಿರ್ಬೋದು, ಅನೇಕ ಸಂಘ ಸಂಸ್ಥೆಗಳಲ್ಲಿ ಈ ಬಜೆಟ್ ಬಗ್ಗೆ ಆಲ್ರೆಡಿ ಕೆಲವು ಒಂದು ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸಿದ ಕೀರ್ತಿ ಅವರಿಗೆ ಸಲ್ತದೆ. CA ಗುರುರಾಜಾಚಾರ್ಯ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಮ್ಮ ಇನ್ನೊಬ್ಬರು ಸ್ಟಾರ್ ಪ್ಲೇಯರ್ ಅಂತ ಹೇಳ್ಬೋದು, CA DB ಮೆಹ್ತಾ. CA DB ಮೆಹ್ತಾರವರ ಬಗ್ಗೆ ನಾವು ಹೆಚ್ಚಿಗೆ ಹೇಳಬೇಕಂತಿಲ್ಲ. ಅವರು ನಮ್ಮ ನಗರಕ್ಕೆ, ಮಂಗಳೂರು ನಗರಕ್ಕೆ
ಚಿರಪರಿಚಿತರು. ಅವರನ್ನು ಈ ಸತತ ನಮ್ಮ 100 ಸಂಚಿಕೆಗಳಲ್ಲಿ ಸತತ 8 ಸಂಚಿಕೆಗಳಲ್ಲಿ ಅತಿ ಹೆಚ್ಚು ಬಾರಿ ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸಿದ್ದಕ್ಕೆ ನಾವು ಅವರಿಗೆ ಒಂದು ಸನ್ಮಾನವನ್ನು ಕೂಡ ನೀಡಿದ್ದೇವೆ. ಸೊ CADB ಮಹತಾ ಅವರು ಕೂಡ ನಮ್ಮ ಒಬ್ಬರು ಆರ್ಥಿಕ ತಜ್ಞರಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅವರು ರ್ಯಾಂಕ್ ಹೋಲ್ಡರ್ ಇನ್ BCom, ಆಮೇಲೆ ಚಾರ್ಟರ್ಡ್ ಅಕೌಂಟೆಂಟ್, ಅತಿ ಕ್ರಿಯಾಪಾಯದಲ್ಲಿ ಅವರು ಅವರ CA ಅನ್ನು ಮುಗಿಸಿ ಆಮೇಲೆ ಅವರು ICWA ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟ್ ಅದರ ಒಂದು ICWA ಪದವಿಯನ್ನು ಕೂಡ ಪಡೆದಿದ್ದಾರೆ. ಅದಲ್ಲದೆ ಹಿ ಹ್ಯಾಸ್ ಡನ್ LLB ಜನರಲ್ ಫ್ರಮ್ ಮುಂಬೈ ಯೂನಿವರ್ಸಿಟಿ. ಆಮೇಲೆ ನಮ್ಮ ದೇಶದ ಪ್ರಸಿದ್ಧ ಒಂದು IRS ಅದನ್ನು ಪಡೆದು ಕೂಡ 10 ವರ್ಷಗಳ ಕಾಲ ಡೆಪ್ಯೂಟಿ ಕಮಿಷನರ್ ಆಫ್ ಸೆಂಟ್ರಲ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್ ಆಗಿ ಕಾರ್ಯನಿರ್ವಹಿಸಿದ ಅಪಾರ ಕಾರ್ಯಕ್ಷಮತೆಯನ್ನು ಹೊಂದಿದ್ದಾರೆ. ಆಮೇಲೆ ಅಂಥ ಒಂದು ಉನ್ನತ ಹುದ್ದೆಗೆ ತಿಲಾಂಜಲಿಯನ್ನು ಕೊಟ್ಟು ಈಸ್ ಎ ಚೇರ್ಮನ್ ಆಫ್ ಕ್ರೆಡೈ. ಮತ್ತು ಅವರ ಈ ಒಂದು ಸಂಕ್ಷಿಪ್ತ ಪರಿಚಯ ಮತ್ತು ಬಜೆಟ್ ಬಗ್ಗೆ ಯಾವುದೇ ಇಕೊನಾಮಿಕ್ಸ್ ಬಗ್ಗೆ ಇರ್ಬೋದು, ನಮ್ಮ ದೇಶ ಬಿಡಿ ನಮ್ಮ ಪ್ರಪಂಚದ ಯಾವುದೇ ಒಂದು ಮೂಲೆಯಲ್ಲಿ ಕೂಡ ಆಗು ಹೋಗುಗಳ ಬಗ್ಗೆ ಅವರು ಪರಿಣಿತಿಯನ್ನು ಹೊಂದಿದ್ದಾರೆ. ಆದ್ದರಿಂದ ನಾವು ಈ ಒಂದು ಬಜೆಟ್ ಇದು ನಮ್ಮ ಒಂದು ಫ್ಲ್ಯಾಗ್ಶಿಪ್ ಇವೆಂಟ್ ಅಂತ ಹೇಳ್ತೇವೆ, ಆ ಕಾರ್ಯಕ್ರಮಕ್ಕೆ CADB ಮೆಹತಾರನ್ನು ಆಹ್ವಾನಿಸಿದ್ದೇವೆ. ಸರ್ CADB ಮೆಹತಾ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ರಾಜೇಶ್ ರಾವ್ ನಿಮಗೆ ನಾವು ಕೂಡ ಅವರು ಕೂಡ ನಮ್ಮ ಮಂಗಳೂರು ನಗರಕ್ಕೆ ಚಿರಪರಿಚಿತರು. 2 ದಶಕಗಳ ಕಾಲ ಕೆನರಾ ಬ್ಯಾಂಕ್ನಲ್ಲಿ ಕ್ರೆಡಿಟ್ ಡಿಪಾರ್ಟ್ಮೆಂಟ್ನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಅವರು ಅಪಾರ ಬ್ಯಾಂಕಿಂಗ್ ವಲಯದಲ್ಲಿ ಅಪಾರ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಅನಂತರ ಅಂಥ ಒಂದು ಉತ್ತಮ ಹುದ್ದೆಗೆ ತಿಲಾಂಜಲಿಯನ್ನು ಕೊಟ್ಟು ಈಗ ಅವರು ನಮ್ಮ ವನದುರ್ಗ ದೇವಸ್ಥಾನ ಅದರ ಬಿಜೆ ಅದರ ಒಂದು ಧರ್ಮದರ್ಶಿಗಳಾಗಿದ್ದಾರೆ. ಅದಲ್ಲದೆ ಹಿ ಈಸ್ ಎ ಸೋಷಿಯಲ್ ವರ್ಕರ್. ಅನೇಕ ಜನರ ಒಂದು ಸಮಸ್ಯೆ ಇರಬಹುದು, ಅದಕ್ಕೆ ಸ್ಪಂದನೆ ಮಾಡುವ ಕಾರ್ಯ. ನಮ್ಮ ನರೇಂದ್ರ ಮೋದಿ ಅವರಿಗೆ 400ಕ್ಕಿಂತ ಹೆಚ್ಚು ಪತ್ರಗಳನ್ನು ಬರೆದು ನಮ್ಮ ದೇಶಕ್ಕೆ ಯಾವುದು ಬೇಕು, ಯಾವುದನ್ನು ನೀವು ಅಳವಡಿಸಬೇಕು ಅನ್ನುವ ಸಲಹಾ ಸೂಚನೆಗಳನ್ನು ನೀಡಿದ ವ್ಯಕ್ತಿ ಅಂದರೆ ರಾಜೇಶ್ ರಾವ್. ಇವರು ಕೂಡ ನಮ್ಮ ಅನೇಕ ಸಂಚಿಕೆಗಳಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸಿದ್ದಾರೆ. ಶ್ರೀ ರಾಜೇಶ್ ರಾವ್, ನಿಮಗೆ ಕೂಡ ನಮ್ಮ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾನು ಈಗಾಗಲೇ ಹೇಳಿದಂತೆ ಈ ಬಜೆಟ್ 1 ಇನ್ ಸೆಂಚುರಿ ಬಜೆಟ್. ಇದಕ್ಕೆ ವ್ಯಾಕ್ಸಿನ್ ಬಜೆಟ್ ಅಂತ ಹೇಳ್ಬೋದು. ವ್ಯಾಕ್ಸಿನ್ ಅಂದರೆ 2 ನಮೂನೆ ಉಂಟು. ವ್ಯಾಕ್ಸಿನಿಗೆ ಕೂಡ ಹಣ ಮುಡಿಪಿಟ್ಟಿದ್ದಾರೆ, ಮತ್ತು ಇಕೊನಾಮಿಕ್ ವ್ಯಾಕ್ಸಿನ್ ಕೂಡ ನಮ್ಮ ಒಂದು ದೇಶಕ್ಕೆ ನೀಡಿದ್ದಾರೆ. ಇನ್ನೊಂದೇನೆಂದರೆ ಇದು ಪೇಪರ್ಲೆಸ್ ಬಜೆಟ್. ಪೇಪರ್ಲೆಸ್ ಬಜೆಟ್ ಅಂದರೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಯೂನಿಯನ್ ಬಜೆಟ್ ಇಂದ ಆ್ಯಪ್ ಮಾಡಿ ಅದರಲ್ಲಿ ಅವರು ಎಂಟೈರ್ ಬಜೆಟ್ ಅನ್ನು ಒಂದು ಸ್ಪ್ರೆಡ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಆಮೇಲೆ ಇದು ಆತ್ಮನಿರ್ಭರ್ ಬಜೆಟ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಸೆಲ್ಫ್ ರಿಲಯಂಟಿಗೆ ಏನೆಲ್ಲ ನಮ್ಮದು ಮೆಜರ್ಸ್ ತಗೊಳ್ಬೋದು ಅದನ್ನು ಕೂಡ ಈ ಬಜೆಟಲ್ಲಿ ತಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಒಂದು ಸಂತೋಷ ಆಗ್ತದೆ. ಮತ್ತು ನೀವು ನೋಡಿರ್ಬೋದು ಇದು ಬಜೆಟ್ ಹೇಗುಂಟಂತ ಹೇಳಬೇಕಾದ್ರೆ ಬಹಳ ಒಂದು ಸಿಂಪಲ್ ಆಗಿ ಹೇಳ್ತೇನೆ. ಮಾರ್ಕೆಟ್ ರೆಸ್ಪಾಂಡೆಡ್. 46-47 ಸಾವಿರಕ್ಕೆ ಇಳಿದಿದ್ದ ಮಾರ್ಕೆಟ್ ಸೆನ್ಸೆಕ್ಸ್ ಈಗ 51 ಸಾವಿರಕ್ಕೆ ಕೂಡ ಏರಿದೆ. ಅದಕ್ಕೆ ಸರಿಯಾಗಿ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಹಾಲು ಜೇನಿನಂತೆ ಒಂದು ಏನು ಹೇಳ್ತಾರೆ, ದೇ ಆರ್ ವರ್ಕಿಂಗ್ ಇನ್ ಟ್ಯಾಂಡಮ್. ಸರಕಾರದ ಅಭಿಪ್ರಾಯ ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಭಿಪ್ರಾಯ. ಈ ಸಾರಿ ಮಾನಿಟರಿ ಪಾಲಿಸಿ ಕಮಿಟಿ ಅವರು ಫೆಬ್ರವರಿ 5ಕ್ಕೆ ಬಜೆಟ್ ನಂತರ ಒಂದು ಮಾನಿಟರಿ ಪಾಲಿಸಿಯನ್ನು ಅನೌನ್ಸ್ ಮಾಡಿದ್ದಾರೆ. ಅದು ಕೂಡ ಈ ಬಜೆಟಿಗೆ ಪೂರಕವಾದ ಪಾಲಿಸಿ, ಅದು ಕೂಡ ಯುನಾನಿಮಸ್ ಆಗಿ ಅವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಯಾವುದೇ ಒಂದು ಸಂದೇಹಗಳಿದ್ದರೆ 0824419090 ಕರೆ ಮಾಡಿ ನಿಮ್ಮ ಸಂದೇಹ ಪರಿಹರಿಸಿಕೊಳ್ಳಬಹುದು. ಈಗ ಪ್ರಪ್ರಥಮವಾಗಿ CA ಗುರುರಾಜ ಆಚಾರ್ಯ, ನೀವೀಗ ಟ್ಯಾಕ್ಸ್ ಎಕ್ಸ್ಪರ್ಟ್ ಅಲ್ವಾ? ಟ್ಯಾಕ್ಸೇಷನ್ ಕೇಳುವ ಮುಂಚೆ ನಾವೀಗ ಒಂದು ಇಕಾನಮಿ ಬಗ್ಗೆ ಒಂದು ಬ್ರೀಫ್ ನಮ್ಮ CADB ಮೆಹತಾರ್ ಅವರು ಕೇಳುವ. ಸರ್, ಈಗ DB ಮೆಹತಾರ್ ಅವರೇ, ಈ ಒಂದು ಬಜೆಟ್ ಅನ್ನೋದು 6 ಆಧಾರ ಸ್ತಂಭಗಳ ಮೇಲೆ ಅಂದರೆ 6 ಪಿಲ್ಲರ್ಸ್ ಅದರ ಬಗ್ಗೆ ಒಂದು ನಿಂತಿದೆ. ಈ 6 ಆಧಾರ ಸ್ತಂಭಗಳಲ್ಲಿ ಅವರು ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗ್ ಇರ್ಬೋದು, ಫೈನಾನ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇರ್ಬೋದು, ಡೆವಲಪ್ಮೆಂಟ್, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಫಾರ್ ಎಸ್ಪಿರೇಷನಲ್ ಇಂಡಿಯಾ ಇರ್ಬೋದು, ರೀಇನ್ವಿಗೋರೇಟಿಂಗ್ ಹ್ಯೂಮನ್ ಕ್ಯಾಪಿಟಲ್ ಅಂದರೆ ಅಪ್ಸ್ಕಿಲ್ಲಿಂಗ್ ದ ಹ್ಯೂಮನ್ ರಿಸೋರ್ಸಸ್, ಇನ್ನೋವೇಷನ್ ಆ್ಯಂಡ್ R&D ಇರ್ಬೋದು, ಮಿನಿಮಮ್ ಗವರ್ಮೆಂಟ್ ಆ್ಯಂಡ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಬಗ್ಗೆ ಇರ್ಬೋದು.
ಈ ಒಂದು 6 ಆಧಾರ ಸ್ತಂಭಗಳ ಮೇಲೆ ಈ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಈ ಬಜೆಟ್ ಯಾವ ರೀತಿಯಲ್ಲಿ ನಮ್ಮ ಒಂದು ದೇಶದಲ್ಲಿ ಯಾವ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಉಂಟು, ಅದರ ಬಗ್ಗೆ ಒಂದು ಬ್ರೀಫ್ ಮಾಡ್ಬೋದಾ? See, like the finance minister mentioned that this will be a budget once in a century kind of a budget. To a certain extent, it is a once in a century budget. From the taxpayers' viewpoint, there may be disappointment, but from the finance minister's viewpoint, this is truly once in a century budget. Why do we? ನಮಗೆ ಹೊಟ್ಟೆ ನೋವಾದ್ರೆ ಸಿಹಿ ಮದ್ದು ಕೊಡ್ಲಿಕ್ಕೆ ಆಗುದಿಲ್ಲ, ಕೈ ಮದ್ದಿನ ಕೈ ಬೇವಿನ ಕಷಾಯವನ್ನೇ ಕೊಡಬೇಕಾಗ್ತದೆ. ಆದರೆ ಹುಳ ಸತ್ತ ಮೇಲೆ ನಾವು ಇನ್ನೂ ಆರೋಗ್ಯವಂತರಾಗ್ತೇವೆ ಅಲ್ವಾ? Yeah. Now, why do we call it once in a century budget? The importance this budget has given to the health. Health is wealth. We have heard this. This is an old Indian adage. Health is wealth. But it was never getting translated into the budget policy. This is the first budget where so much funds have been given for the health. Emphasis has been given for the health of all the citizens and the nation. The second emphasis on this budget is how to raise money from outside the budget. Up to now, there were small efforts being made by different finance ministers. ಅಂದ್ರೆ ನೀವು monetization of the assets. Monetization of the asset is one aspect of it, and how do we borrow funds from outside the budget rather than just being a exercise in fiscal deficit. Correct. Now, this particular trend, if it goes forward, see, the assets owned by the government and the public sector runs into close to $1 trillion. Oh. Now, with this $1 trillion, you can imagine, even if you go to borrow 50% of the value of the asset, you have the capacity to borrow $500 billion over a period of time, or you have the capacity to monetize more than $500 billion. So it's a two-pronged strategy: monetize which is not in the strategic sector, borrow against what is in the strategic sector. So at least $500 billion borrowing can be created over a period of time. Now, the Western world has been following this model for a long time. Why India was not following is anybody's guess. I would have still loved one more announcement from the finance minister, would have been setting up of a sovereign fund. Now, we have heard of sovereign fund from the Gulf countries, from Singapore, from the US, from various other countries. Why is it we are not in a mood to set up a sovereign fund when we have $585 billion of forex reserves? At least with $50 billion, we could start up a sovereign fund and start investing in the global assets. Today what is happening is, with whatever forex we have, most of it is parked in the US treasury, which is earning 1% or less than 1%. Now, we can't have a situation where our forex is parked at 1% or less than 1%, and our private sector, our corporates, are borrowing at between 3 to 6%. So what is happening is, the government money is parked at a very low rate of income, and the private companies are forced to borrow at a very high rate of interest from the international market itself. So this kind of anomalies could have been sorted out. Yeah. So this, if it could have been sorted out, it would have been a very great impetus to the economy even further. ಅದರ ಮುಂಚೆ ಗುರುರಾಜ್ ಆಚಾರ್ಯ ಅವರೇ, ನೀವೀಗ ಬ್ಯಾಂಕಿಂಗ್ ಮತ್ತೆ ಒಂದು ಟ್ಯಾಕ್ಸ್ ಎಕ್ಸ್ಪರ್ಟ್ ಅಂತ ನಮ್ಮ ಎಲ್ಲ ವಲಯದಲ್ಲಿ ಕನ್ಸಿಡರ್ ಮಾಡಿದ್ದೇವೆ. ಈಗ ಬ್ಯಾಂಕಿಂಗ್ ವಲಯದಲ್ಲಿ ಮತ್ತೆ ಟ್ಯಾಕ್ಸ್ ಇದರಲ್ಲಿ ಬ್ರೀಫ್ ಆಗಿ ಹೇಳುವ, ಮತ್ತೆ ನಾವು ಅದನ್ನು ಡೀಟೇಲ್ ಆಗಿ ಚರ್ಚೆ ಮಾಡುವ, ಮತ್ತೆ ಓವರ್ ಆಲ್ ಈಗ ನಿಮ್ಮ ಬಜೆಟ್ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಒಂದು ಅಭಿಪ್ರಾಯ. ಈ ಬಜೆಟ್ ನಾನು ಮುಂಚೆ ಎಲ್ಲ ಕಡೆ ಹೇಳಿದ್ದೇನೆ, ಐ ಕನ್ಸಿಡರ್ ಇಟ್ ಆಸ್ ಎ ಗುಡ್ ಬಜೆಟ್. ಗುಡ್ ಬಜೆಟ್ ಯಾಕೆ ಅಂತ ಹೇಳಿದ್ರೆ, ಅವರು ಓವರ್ ಆಲ್ ಎಕ್ಸ್ಪೆಂಡಿಚರ್ ನ ಅವರು ನಿರ್ಮಲಾ ಸೀತಾರಾಮನ್ ಅವರು ಹೇಳಿದಾಗೆ, ದಿಸ್ ಇಸ್ ಅ ಬಜೆಟ್ ಲೈಕ್ ನೆವರ್ ಹೇಳಿದ್ರು. ಲೈಕ್ ನೆವರ್ ಬಿಫೋರ್ ಅಂತ ಹೇಳಿದ್ರೆ, ಇಟ್ ಡಸ್ ನಾಟ್ ಮೀನ್ ದಟ್ ವಿ ಶುಡ್ ಹ್ಯಾವ್ ಹೈ ಎಕ್ಸ್ಪೆಕ್ಟೇಷನ್ಸ್. ದಿ ಸಿಚುವೇಶನ್ ಇನ್ ವಿಚ್ ದ ಬಜೆಟ್ ಇಸ್ ಪ್ರಿಪೇರ್ಡ್
is somewhat very different from what it was in the last 100 years. ಆ ತರ ಹೇಳಿದ್ದು. ಸೊ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಳ್ಬಾರ್ದಿತ್ತು. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇ ತಪ್ಪು ಅಂತ ಹೇಳ್ತೇನೆ. ಅಲ್ದಿದ್ರು there were two things which I wanted to tell why it is a good budget. ಒಂದು, ಗವರ್ಮೆಂಟ್ ಯಾವುದೇ ರೀತಿಯಿಂದನೂ ಅವರ ಒಂದು ಎಕ್ಸ್ಪೆಂಡಿಚರ್ ನ ಕಮ್ಮಿ ಮಾಡಲಿಲ್ಲ. ಈ ವರ್ಷದ ಬಜೆಟ್ ಔಟ್ಲೇ ಎಷ್ಟಿದೆ ಅಂತ ಹೇಳಿದ್ರೆ, ಬಜೆಟ್ ಫಾರ್ ದ ನೆಕ್ಸ್ಟ್ ಇಯರ್ 21-22ಗೆ 34.83 lakh crores ಅಷ್ಟು ಬಜೆಟ್ ಔಟ್ಲೇ ಮಾಡಿದ್ದಾರೆ. ಅದು ಸಾಧಾರಣ, ಅದು ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಒಂದು 30,000 ಕೋಟಿ ಹೆಚ್ಚಾಗಿದೆ. 33,000 ಕೋಟಿ ಈ ವರ್ಷಕ್ಕೆ ಟೋಟಲ್ ಅವ್ರ ಬಜೆಟ್ ಔಟ್ಲೇ ಅನ್ಕೊಂಡಿದ್ದು 30,42,000 ಕೋಟಿ. ಬಟ್ ಆಕ್ಚುಲಿ ಆಗಿರುವಂತದ್ದು 34.5 ಲಕ್ಷ ಕೋಟಿ. ಸೊ ಹಾಗಾಗಿ ಈ ವರ್ಷಕ್ಕೆ ಎಷ್ಟು ಖರ್ಚಾಗಿದೆಯೋ ಅದಕ್ಕಿಂತ ಹೆಚ್ಚೇ ಬಜೆಟ್ ಮಾಡಿದ್ದಾರೆ ನೆಕ್ಸ್ಟ್ ಇಯರ್ಗೆ. ಸೊ ಸಿಚುವೇಶನ್ ಟಫ್ ಇದೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಂಡಿಚರ್ ನ ಕಮ್ಮಿ ಮಾಡ್ಲಿಲ್ಲ. ಅದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಎಕ್ಸ್ಪೆಂಡಿಚರ್ ಹೆಚ್ಚು ಮಾಡಿದ್ರು ಟ್ಯಾಕ್ಸಸ್ ನ ಹೆಚ್ಚು ಮಾಡ್ಲಿಲ್ಲ. ದೇ ಹ್ಯಾವ್ ನಾಟ್ ಇಂಪೋಸ್ಡ್ ಎನಿ ನ್ಯೂ ಟ್ಯಾಕ್ಸಸ್. ನಮಗೆ ಒಂದು ಭಯ ಇತ್ತು ಟ್ಯಾಕ್ಸ್ ಪೇಯರ್ಸ್ ಗೆ, ಇವರು ಕೋವಿಡ್ ಸೆಸ್ ತರ್ತಾರ, ಬಿಕಾಸ್ ಅವರ ಒಂದು ಪ್ರಾಬ್ಲಮ್ ನ ಮೀಟ್ ಮಾಡ್ಲಿಕ್ಕೆ ಆ ಪ್ರಾಬ್ಲಮ್ ನ ಟ್ಯಾಕ್ಸ್ ಪೇಯರ್ಸ್ ಗೆ ಶಿಫ್ಟ್ ಮಾಡ್ತಾರ ಅಂತ ಹೇಳಿ ಒಂದು ಭಯ ಇತ್ತು. ಕೋವಿಡ್ ಸೆಸ್ ತರಬಹುದಿತ್ತು, ವೆಲ್ತ್ ಟ್ಯಾಕ್ಸ್ ತರಬಹುದಿತ್ತು, ಎಸ್ಟೇಟ್ ಡ್ಯೂಟಿ ತರಬಹುದಿತ್ತು. ಇದು ಮೂರು ದೇ ಹ್ಯಾವ್ ನಾಟ್ ಇಂಪೋಸ್ಡ್ ಎನಿ ನ್ಯೂ ಟ್ಯಾಕ್ಸಸ್. ಸೊ ಈ ಎರಡು ಕಾರಣದಿಂದ, ಅಂದ್ರೆ ಎಕ್ಸ್ಪೆಂಡಿಚರ್ ನ ಕಮ್ಮಿ ಮಾಡ್ಲಿಲ್ಲ, ಆ ಎಕ್ಸ್ಪೆಂಡಿಚರ್ ನಲ್ಲೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೆ ದೇ ಹ್ಯಾವ್ ಗಿವನ್ ಮೋರ್ ಟ್ರಸ್ಟ್, ಅಂಡ್ the additional expenditure is not being shifted on the taxpayer. It is not being shifted on the taxpayer. Idu eradu karanadinda I will give a thumbs up to this particular budget to begin with. Point number 1. Point number 2, ನೀವು ನೋಡಿದ್ರೆ ಒಂದು ನಿಮಿಷ ಹೇಳ್ಬಿಡ್ತೇನೆ ನಾನು. ಈ ಬಜೆಟ್ ಮಾಡುವ ಮುಂಚೆ ಆತ್ಮನಿರ್ಭರ್ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ಡ್ಯೂರಿಂಗ್ ದ ಕೋವಿಡ್ ಸಿಚುವೇಶನ್ ಇಟ್ ಸೆಲ್ಫ್ ದೇ ಕೇಮ್ ಔಟ್ ವಿತ್ 5 mini budgets. ಸಾಕಷ್ಟು ಬೆನಿಫಿಟ್ಸ್ ಹ್ಯಾವ್ ಆಲ್ರೆಡಿ ಬೀನ್ ಗಿವನ್ as a policy statement or as a direction to the bankers. So therefore ಈ ಬಜೆಟ್ ನಲ್ಲಿ ಕೆಲವು ನಮಗೆ ಕಂಡು ಬರದೇ ಇರುವಂತಹ ಸಿಚುವೇಶನ್ ಇರಬಹುದು, ಬಟ್ ಅದನ್ನ ಅವಾಗಲೇ 5 ಬಜೆಟ್ ನಲ್ಲಿ, ಮಿನಿ ಬಜೆಟ್ಸ್ ನಲ್ಲಿ, ವಿಚ್ ಹ್ಯಾಸ್ ಆಲ್ರೆಡಿ ಬೀನ್ ಗಿವನ್ ಓವರ್ ಎ ಪೀರಿಯಡ್ ಆಫ್ ದಿ ಕೋವಿಡ್ ಸಿಚುವೇಶನ್ ನಲ್ಲಿ ಕೊಟ್ಟಿರುವಂತಹ ಸಿಚುವೇಶನ್ ಕಂಪೇರ್ ಮಾಡಿದ್ರೆ, ಅದ್ ಎರಡನ್ನು ಸಮಗ್ರವಾಗಿ ನಾವು ತಗೊಂಡ್ರೆ ದಿ ಬಜೆಟ್ ಹ್ಯಾಸ್ ಟಚ್ಡ್ ಎವ್ರಿ ಮ್ಯಾನ್ಸ್ ಲೈಫ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ರಾಜೇಶ್ ರಾವ್ ಆಮೇಲೆ ರಾಜೇಶ್ ರಾವ್ ಅವರೇ, ಸಂಕ್ಷಿಪ್ತವಾಗಿ, ಈಗ ವೀಕ್ಷಕರ ಕರೆ ಉಂಟು, ನಾನು ಹೋಲ್ಡ್ ಮಾಡಿದ್ದೇನೆ, ಯಾಕಂದ್ರೆ ಪ್ರಥಮವಾಗಿ ನಾವು ಇಂಟ್ರೊಡಕ್ಷನ್ ಮಾಡಿಯೇ ವೀಕ್ಷಕರ ಕರೆ ತಗೊಳ್ತಾ ಇದ್ದೇವೆ, ಕ್ಷಮಿಸಬೇಕು ವೀಕ್ಷಕರೇ. ರಾಜೇಶ್ ರಾವ್, ನಿಮ್ಮ ಒಂದು ಅಭಿಪ್ರಾಯ. ಇದೊಂದು ಬಹಳ ಒಂದು ಧೈರ್ಯದ ಕೆಲಸವನ್ನು ಮಾಡಿದ್ದಾರೆ ವಿತ್ತ ಸಚಿವರು ಅಂತ ಹೇಳಬೇಕು. ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಸಹ ಪ್ರತಿಯೊಂದು ಕ್ಷೇತ್ರದಲ್ಲಿರುವ ವ್ಯವಸ್ಥೆಗಳನ್ನು ಅವರು ನೋಡಿದ್ದಾರೆ, ಅವ್ಯವಸ್ಥೆಯನ್ನು ನೋಡಿಕೊಂಡು ಅದಕ್ಕೆ ಸರಿಯಾಗಿ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಇಂಡಸ್ಟ್ರಿ ಆಗಲಿ, ಅಗ್ರಿಕಲ್ಚರ್ ಆಗಲಿ, ಸರ್ವಿಸಸ್ ಆಗಲಿ, ಎಕ್ಸ್ಪೋರ್ಟ್ಸ್ ಆಗಲಿ, ಅನ್ಆರ್ಗನೈಸ್ ಸೆಕ್ಟರ್ ಆಗಲಿ, ಯಾವುದೇ ಕ್ಲಾಸ್ ಸೆಕ್ಟರ್ ನೋಡಿದರೆ ಪ್ರತಿಯೊಂದು ಸೆಕ್ಟರ್ನಲ್ಲಿ ಅವರು ತಮ್ಮ ಕೈ ಚಳಕವನ್ನು ತೋರಿಸಿದ್ದಾರೆ. ಅದರ ಅಗತ್ಯವಾದಂಥ ಒಂದು ಬೆಂಬಲವನ್ನು ನೀಡಿದ್ದಾರೆ ಈ ಬಜೆಟ್ನಲ್ಲಿ. ಬಹಳ ಒಂದು ಉತ್ತಮ. ಒಂದು ವೀಕ್ಷಕರ ಕರೆ ಉಂಟು. ಹಲೋ, ನಮಸ್ಕಾರ ಸರ್, ನಾನು ರಾಮರಾವ್ ಕೊಟ್ಟಾರ ಚೌಕಿ. ರಾಮರಾಯರಿಗೆ ನಿಮ್ಮ ಕರೆಯನ್ನು ಹೋಲ್ಡ್ ಮಾಡೋದಕ್ಕೆ ಕ್ಷಮೆ ಇರಲಿ. ಕೇಳ್ಬೋದಾ? ಕೇಳಿ. ನಾನು ಇಂಗ್ಲಿಷ್ ಹೇಳ್ತೇನೆ. ರೀಸೆಂಟ್ಲಿ ದೇರ್ ಇಸ್ ಅ ಸ್ಟೇಟ್ಮೆಂಟ್ ಆಫ್ ಬಿಜೆಪಿ ಲೀಡರ್, ಮೆಂಬರ್ ಆಫ್ ಪಾರ್ಲಿಮೆಂಟ್ ಸುಬ್ರಹ್ಮಣ್ಯ ಸ್ವಾಮಿ ಇನ್ ವಿಜಯ ಕರ್ನಾಟಕ. He says in Rama Rajya, that is in India, cost of petrol is 93 rupees per liter. In Ravana Rajya, that is in Sri Lanka, it is only 51 rupees. Yesterday I have purchased a cooking gas cylinder costing rupees 720. Now subsidy is not there for cooking gas. Petrol and diesel prices, cooking gas prices are increasing once in 15 days or once in a month. It is a chain reaction. Prices of transportation charges, eatables in hotels will increase throughout the year. Government will borrow 12.05 lakh crores while repaying principal plus interest burden will increase. My question is, will it not lead to inflation? Next question, RBI has banned paying dividend to shareholders. Rate of interest on FD and banks goes on decreasing. Senior citizens are worst affected. Those who are above 75 years are not required to file returns. What are the other benefits given to senior citizens? Next question, as the Prime Minister, once Rajiv Gandhi has said, when the government spends 1 rupee, by the time it reaches beneficiary, it is only
17 paise. Indira Gandhi has said Garibi Hatao. In what way latest budget helps in creating more employment and controlling corruption? Former Prime Minister P. Chidambaram has said, ಅದನ್ನು ಕನ್ನಡದಲ್ಲಿ ಓದ್ತಾನೆ, ವಿಜಯ ಕರ್ನಾಟಕದಲ್ಲಿ ಪೇಪರ್ ಅಲ್ಲಿ ಬಂದಿದೆ, ಕಾರ್ಮಿಕ ವರ್ಗದವರು ವಲಸಿಗಾರರು ಮತ್ತು ರೈತರನ್ನು ಮೋಸಗೊಳಿಸಲಾಗಿದೆ. ಅಂಕಿ ಅಂಶಗಳಿಂದ ಜನರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಜನತೆಯ ಆಶೋತ್ತರಗಳನ್ನು ಈಡೇರಿಸದೆ ನಿರಾಸೆಗೊಳಿಸಲಾಗಿದೆ. ಐ ನೋ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ our finance minister. My last question is it really never before like budget? Thank you, sir. Okay. ರಾಮರಾಯರವರು ಅವರ ಪ್ರಶ್ನೆಗಳ ಸುರಿಮರೆಯನ್ನು ಹೇಳಿದರೆ ಬಜೆಟ್ ಬಗ್ಗೆ ಬಹಳ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದಂತೆ ತೋರ್ತದೆ. ನಮ್ಮದು ರಾವಣ ರಾಜ್ಯ ರಾಮರಾಜ್ಯಕ್ಕಿಂತ ಒಳ್ಳೆದುಂಟಂತ ಹೇಳ್ತಾರೆ. ನಾವು ಹೇಳ್ತೇವೆ ರಾವಣ ರಾಜ್ಯ ಒಳ್ಳೆದಾದದ್ದು ಯಾವಾಗಂದರೆ ರಾವಣನ ವಧೆ ಆದ ಮೇಲೆ. ರಾಮನು ಅಲ್ಲಿ ಹೋಗಿ ರಾವಣನನ್ನು ವಧೆ ಮಾಡಿದ ಮೇಲೆ ರಾಮನ ಎಲ್ಲ ಆದರ್ಶವನ್ನು ರಾವಣ ರಾಜ್ಯದಲ್ಲಿ ಪರಿಪಾಲನೆ ಮಾಡ್ತಾ ಇದ್ದಾರೆ. ಆದ್ರಿಂದ ಅದನ್ನು ಕೂಡ ರಾಮರಾಜ್ಯ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಈಗ ನಮ್ಮ DB ಮೆಹ್ತಾ ಅವರು ಪ್ರಪ್ರಥಮವಾಗಿ ನೀವು ಹೇಳಿ ರಾಮರಾಜ್ಯ ರಾವಣ ರಾಜ್ಯ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ. ಯಾಕಂದ್ರೆ ರಾಮರಾಯರು ರಾಮರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. Now we have to get into the shoes of the finance minister and think, how to raise resources. The finance minister is trying his level best to raise resources both from the taxation receipts as well as non-revenue receipts. In taxation receipts, we all know GST has been introduced 3 years back, which has brought down the incidence of indirect taxes, which was around 16.5% earlier, to close to now 11%, which is a rough reduction of 30% of indirect taxes burden on the consumers. Now, when that kind of a reduction has been achieved in the last few years, with income tax being rationalized for corporates, at one time you remember corporate taxes was 30% plus. Correct. Now it has been brought down to 25% for the existing companies, and for the new companies even as low as 15%. Correct. So government has to raise without any deductions and all 22%. 22% also. Another choice. Yeah. So with such revenue reductions being passed on to the trade and to the industry and common man, government has to balance its resources from somewhere. Now petrol and diesel is a very widely consumed commodity, and the incidence of increase in the central taxes as well as the state taxes on these two products gets very well widespread. Correct. If you look at a family, the incidence of taxes would have raised the burden by hardly 400 or 500 rupees a month. ಡೀಸೆಲ್ಗೆ ಅವರು GST ಇಂಟ್ರೊಡ್ಯೂಸ್ ಮಾಡುವಂತಿದ್ದಾರೆ, ಆದ್ರೆ ಯಾವ ಸ್ಟೇಟ್ ಗವರ್ಮೆಂಟ್ ನವರು ಒಪ್ತಾ ಇಲ್ಲ. No state government is interested, because many of the state governments are taxing VAT up to 32% on 40% also on the petroleum products. So we need not only blame the finance ministry, it's the only product which has been left out to raise revenues. The other aspect of petroleum products from the central government viewpoint is we import almost 81% of our petroleum products. Correct. So if we keep the prices low, there will be more and more consumption of petroleum products, which will affect our current account deficit and our forex adversely. The third aspect which the government keeps in mind is we should move away from more and more fossilized fuels consumption to meet our commitment to the Kyoto Protocol and then thereafter the Paris Climate Accord, where we have given a particular guarantees to reduce the carbon footprint, the overall carbon emission of our country. If we promote consumption of fossilized fuels by reducing the prices of petroleum products or by giving subsidy even in the gas consumption, it will just government will not be able to meet its targets given for in the Paris Accord. ವೆರಿ ನೈಸ್. ಈಗ ರಾಮರಾಯರ ಬೇರೆ ಪ್ರಶ್ನೆಯನ್ನು 1 by 1 ನಾವು ಕವರ್ ಮಾಡುವ. ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ. ಇದು ಕಟ್ ಆಗಿದೆ ಅಂತ ಇರ್ತದೆ. ಈಗ ರಾಜೇಶ್ ರಾವ್ ಅವರೇ, ಈಗ ನೀವು ಆವಾಗ ಕಮ್ಮಿ ಮಾತಾಡಿದ್ರಿ, ಈಗ ನಮ್ಮ 12.5 ಲಕ್ಷ ಕೋಟಿ ಈಗ ಬಾರೋಯಿಂಗ್ ಮಾಡ್ತಾ ಇದ್ದಾರೆ. ಈ ಡೆಫಿಸಿಟ್ ಅನ್ನು
ಇದು ಮಾಡಲಿಕ್ಕೆ ಫೈನಾನ್ಷಿಯಲ್ ಇಯರ್ 21-22. ರಾಮರಾಯರ್ ಏನು ಹೇಳೋದಂದ್ರೆ ಈ ಪುನಃ ಬಾರೋವಿಂದಾಗಿ ನಮ್ಮ ಪುನಃ ಫಿಸ್ಕಲ್ ಡೆಫಿಸಿಟ್ ಫಿಲ್ ಮಾಡಲಿಕ್ಕೆ ಪುನಃ ಬಾರೋವಿಂಗ್ ಇಟ್ ವಿಲ್ ಹ್ಯಾವ್ ಕಾಸ್ಕೇಡಿಂಗ್ ಇಫೆಕ್ಟ್. ನೀವು ನೋಡಿರ್ಬೋದು ಈಗ ಬಜೆಟ್ ಎಕ್ಸ್ಪೆಂಡಿಚರ್ ಚಾರ್ಟ್ ಕೂಡ ನಾವು ಕೊಟ್ಟಿದ್ದೇವೆ, ರೆವಿನ್ಯೂ ಹೇಗೆ ಎಕ್ಸ್ಪೆಂಡಿಚರ್ ಹೇಗೆ ಅಂತ. ಆ ಬಜೆಟ್ ಎಕ್ಸ್ಪೆಂಡಿಚರ್ ಚಾರ್ಟಲ್ಲಿ ನಾವು ಅದರಲ್ಲಿ ನೋಡಿ 20% ಇಟ್ ಗೋಸ್ ಫಾರ್ ಇಂಟ್ರೆಸ್ಟ್ ಪೇಮೆಂಟ್. ದಟ್ ಇಟ್ ಸೆಲ್ಫ್ ಇಸ್ ಎ ಹೆವಿ ಬರ್ಡನ್. ಈ 12,500 ಕೋಟಿಯನ್ನು ಯಾವ ರೀತಿಯಲ್ಲಿ ಅದು ನಮ್ಮ ಇದಕ್ಕೆ ಪೂರಕವಾಗ್ತದೆ ಈ ಬಜೆಟಿಗೆ, ಅದು ನಮಗೆ ಮಾರಕವಾಗುವುದಿಲ್ವ? ಇಟ್ ವಿಲ್ ನಾಟ್ ಹ್ಯಾವ್ ಕಾಸ್ಕೇಡಿಂಗ್ ಇಫೆಕ್ಟ್ ಸಬ್ಸೆಕ್ವೆಂಟ್ ಇಯರ್ಸ್. This is a 70-year-old problem. The fiscal deficit of Indian economy is a 72-year-old problem. How? The first budget tabled was in 1948-49. Starting itself, we have projected 1 crore. The total expenditure was 257 crores and the total revenue was 256 crores. Then only we have started a 1 crore of deficit budgeting. Okay. So we have lost the control over the fiscal angle from that year onwards. ಪಾಪ್ಯುಲಿಸ್ಟ್ ಮೆಜರ್ಸ್ ಜಾಸ್ತಿ ಮಾಡಿದಾಗೆ, ತೆರಿಗೆ ಆದಾಯ ಕಮ್ಮಿ ಆದಾಗೆ ಆಟೋಮೆಟಿಕಲಿ ದಟ್ ಫಿಸ್ಕಲ್ ಡೆಫಿಸಿಟ್ ವಿಲ್ ಅರೈಸ್. And we are a poor country. We want to expand, we want to grow. We have got a huge population, we have got huge unutilized productive assets. They are to be utilized, they are to be expanded. So ಹಾಗಾಗಿ expenditure, capital expenditure is a must for Indian economy. First thing. Second thing, if you look at the share of revenue to the expenditure, fixed expenditure, our fixed expenditure is 78%, which comprises of, one is the interest payment 20%, then comes pensions and salary. That is nearly. ಈಗ ಅದೆಲ್ಲ ನಾವು ಕತೆ ಮಾತಾಡಿ ಪ್ರಯೋಜನ ಇಲ್ಲ. 12,500 ಕೋಟಿ ಬಾರೋ ಮಾಡಿದ್ರಿಂದ ವೆದರ್ ಇಟ್ ವಿಲ್ ಹ್ಯಾವ್ ರಿಫಲ್ ಇಫೆಕ್ಟ್ ಆನ್ ಸಬ್ಸಿಕ್ವೆಂಟ್ ಇಯರ್ಸ್ ಆರ್ ನಾಟ್ ಹೇಳಿದ ಕ್ವೆಶ್ಚನ್ ಅದಾಗೋದು. ಈಗ ಯಾಕಂತ ಹೇಳಿದ್ರೆ, ಈಗ ನೀವು ಎಕಾನಮಿನ ಗ್ರೋ ಮಾಡಬೇಕಾದ್ರೆ ಯು ಟು ಬಾರೋ ಮನಿ, ಯು ನೀಡ್ ಫಂಡ್ಸ್. ಈಗ ಇಂಡಸ್ಟ್ರಿ ಎಲ್ಲ ಕೊಲ್ಯಾಪ್ಸ್ ಆಗಿದೆ, ಎಲ್ಲೋ ಇಂಡಸ್ಟ್ರಿ ಕೊಲ್ಯಾಪ್ಸ್ ಆಗಿದೆ. ಸೊ ಯು ನೀಡ್ ಫಂಡ್ಸ್ ಫಾರ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಯು ಹ್ಯಾವ್ ಟು ಜನರೇಟ್ ಡಿಮಾಂಡ್. ಯು ಹ್ಯಾವ್ ಟು ಜನರೇಟ್ ಡಿಮಾಂಡ್, ಯು ಹ್ಯಾವ್ ಟು ಗೋ ಫಾರ್ ಇನ್ಫ್ರಾಸ್ಟ್ರಕ್ಚರ್. ಇನ್ಫ್ರಾಸ್ಟ್ರಕ್ಚರ್ ಹೋಗ್ಬೇಕಾದ್ರೆ ಹೆವಿ ಫಂಡ್ ಬೇಕಾಗ್ತದೆ. ಅದು ಫಂಡ್ ಎಲ್ಲಿಂದ ತರಬೇಕು ನೀವು? ಸೊ ಯು ಹ್ಯಾವ್ ಟು ಗೋ ಫಾರ್ ಈಗ ಡೈವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಡೈವೆಸ್ಟ್ಮೆಂಟ್ ಎಷ್ಟಾಗ್ತದೆ? ನಮ್ಮ ಡಿ.ಬಿ. ಮೆಹ್ತಾ ಅವರು ಹೇಳಿದ್ರೆ ಮಾನಿಟೈಸೇಷನ್ ಕೂಡ ಮಾಡಿ. ನ್ಯೂ ಫೈನಾನ್ಸ್ ಡೆಟ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇಸ್ ಬಿಂಗ್ ಇನ್ನೊಂದು ವೀಕ್ಷಕರ ಕರೆ. ಹಲೋ ಹಲೋ, ನಾಗೇಶ್ ಪೈ ಶಾಸ್ತಾನ. ನಾಗೇಶ್ ಪೈ ಶಾಸ್ತಾನ, ನಿಮ್ಮ ಪ್ರಶ್ನೆ ಕೇಳಿ. ಎಸ್ ನಾಯಕರಿಗೂ ಮುಖ್ಯ ಅತಿಥಿಗಳಿಗೂ ನನ್ನ ಅಭಿನಂದನೆಗಳು. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಈಗಿನ ಬಜೆಟಿನ ಎಲ್ಲಾ ಒಂದು ಸ್ವಲ್ಪ ಕಹಿ ಬಜೆಟ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದ್ರೂ ಕೂಡ ಒಂದು ಸಂತೋಷ ಸುದ್ದಿ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಯಾವ ಸರ್ಕಾರಕ್ಕೂ ಕಷ್ಟ ಬಾರದೇ ಇರುವ ಈ ಕೋವಿಡ್ ಸಮಸ್ಯೆ ಅನ್ನುವಂಥದ್ದು ಅತ್ಯಂತ ಗಂಭೀರವಾದದ್ದು. ಅದನ್ನು ಆ ಕಾಲದಲ್ಲೂ ಸಹ ಕೇಂದ್ರ ಸರ್ಕಾರವು 80 ಕೋಟಿ ಜನರಿಗೆ ರೇಷನ್ ವಿತರಣೆ ಮಾಡಿತ್ತು. ಅದರಿಂದ ಆ ಕಷ್ಟದ ಒಂದು ನೋವಿನಿಂದ ಈ ಬಜೆಟಿನ ಕೊರತೆ ಆಗಿರಬಹುದು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅದು ಸಹ ಒಂದು ವಿಚಾರ. ಆದ್ರೆ ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ಅಂತಾರಾಷ್ಟ್ರೀಯ ಮಾರ್ಕೆಟ್ ಹೌದಾದ್ರೂ ಕೂಡ ಬಜೆಟ್ ಅಲ್ಲೂ ಮಂಡನೆ ಮಾಡಿ ಅದನ್ನು ಸ್ವಲ್ಪ ದರ ಏರಿಸಿದ್ದಾರೆ. ಅದರಿಂದ ಪರೋಕ್ಷವಾಗಿ ಎಲ್ಲಾ ಗ್ರಾಹಕರಿಗೂ ಸ್ವಲ್ಪ ಕಷ್ಟ ಆಗ್ಲಿಕ್ಕೆ ಸಾಧ್ಯ ಉಂಟು. ಆದ್ರೂ ಇದರಲ್ಲಿ ಒಂದು ಗುರುತಿನ ವಿಷಯ ಅಂತ ಹೇಳಿದ್ರೆ, ಇವತ್ತು ಇವರು ಪೆಟ್ರೋಲ್ ಮತ್ತೆ ಡೀಸೆಲ್ ಏರಿಸಿದಾಗ ಜನರ ಅಪವಾದ ಕೇಂದ್ರ ಸರ್ಕಾರಕ್ಕೆ ಅಥವಾ ಮೋದಿ ಸರ್ಕಾರಕ್ಕೆ ಬೈಯುವುದು, ಮೋದಿ ಸರ್ಕಾರವನ್ನೇ ಟಾರ್ಗೆಟ್ ಮಾಡುವುದು, ಮೋದಿ ಸರ್ಕಾರವನ್ನೇ ಆರೋಪ ಮಾಡುವುದು. ಆದ್ರೆ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು, ಇದು ಅದರಲ್ಲಿ ಬರುವ 1 ರೂಪಾಯಿ ತೆರಿಗೆ ಅಂತ ಮಾಡುವ. ಫಾರ್ ಎಕ್ಸಾಂಪಲ್, ಅದರಲ್ಲಿ 70 ಪೈಸಾ ರಾಜ್ಯ ಸರ್ಕಾರಕ್ಕೆ, 30 ಪೈಸಾ ಕೇಂದ್ರ ಸರ್ಕಾರಕ್ಕೆ. 70 ಪೈಸಾ ರಾಜ್ಯ ಸರ್ಕಾರಕ್ಕಾದ್ರೆ 30 ಪೈಸಾ ಕೇಂದ್ರ ಸರ್ಕಾರಕ್ಕೆ. ಆದ್ರೆ ಬೈಗೂರು ಮತ್ತೆ ಆರೋಪ ಮತ್ತೆ ಕೆಟ್ಟ ಶಬ್ದಗಳು ಬರುವುದು ಮೋದಿ ಸರ್ಕಾರಕ್ಕೆ. ಅದು ಈಗ ಯಾಕೆ ಬೇರೆ ಹಿಂದಿನ ಸರ್ಕಾರದವರು ಇದ್ದವರು ಹೇಳುದು, ಈಗ ಪೆಟ್ರೋಲ್ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಎಲ್ಲ ಏರ್ಕೊಂಡಿದ್ರು ಕೂಡ ನಾವು ಕಡಿಮೆಯಲ್ಲಿ ಕೊಡ್ತಿದ್ದು. ಈಗ ನೋಡಿ ನಾಗೇಶ್ ಪೈ ಅವರೇ, ಆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಒಂದು ಕ್ಯಾಚ್ ಉಂಟು. ಅದನ್ನು ನಮ್ಮ CA ಗುರುರಾಜಾಚಾರ್ಯ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಪೆಟ್ರೋಲ್ ಡೀಸೆಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸೆಸ್ ಆಮೇಲೆ ಯಾವ ರೀತಿಯಲ್ಲಿ ಅದು ಇಫೆಕ್ಟ್ ಆಗಿದೆ ಅದರ ಬಗ್ಗೆ ಒಂದು ಹೇಳಿ ನಮ್ಮ ಗುರುರಾಜಾಚಾರ್ಯ ಅವರೇ.
ಯಾ ಈ ಒಂದು ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಬಜೆಟ್ ನಲ್ಲಿ ಓದುವಾಗ ₹2.50 ಪೆಟ್ರೋಲ್ಗೆ ಹೆಚ್ಚ್ ಮಾಡಿದ್ದಾರೆ ಸೆಸ್ ಅಂಡ್ ಡೀಸೆಲ್ಗೆ ₹4 ಪರ್ ಲೀಟರ್ ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿ ಬಂತು. ಬಟ್ ಅದರಲ್ಲೇ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು, ದಿಸ್ ವಿಲ್ ಬಿ ಆಫ್ಸೆಟ್ ಬೈ ಎ ಕರೆಸ್ಪಾಂಡಿಂಗ್ ರಿಡಕ್ಷನ್ ಇನ್ ದಿ ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳ್ಬಿಟ್ಟು, ಸೋ ದಟ್ ದೇರ್ ವಿಲ್ ಬಿ ನೋ ಇಂಪ್ಯಾಕ್ಟ್ ಟು ದಿ ಫೈನಲ್ ಕನ್ಸ್ಯೂಮರ್. ಫೈನಲ್ ಕನ್ಸ್ಯೂಮರ್ ಗೆ ಆ ವಿಷಯದಲ್ಲಿ ಏನು ಇನ್ಕ್ರೀಸ್ ಆಗಲ್ಲ ಅಂತ ಹೇಳಿ ಬಡ್ಜೆಟ್ ಸ್ಪೀಚ್ ನಲ್ಲಿ ವೆರಿ ಕ್ಲಿಯರ್ಲಿ ಹೇಳಿದ್ರು. ಇದ್ರದ್ದು ಏನ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ, ಯಾಕೆ ಇದನ್ನ ಒಂದು ಕಡೆ ಹೆಚ್ಚು ಮಾಡಿ ಇನ್ನೊಂದ್ ಕಡೆ ಕಮ್ಮಿ ಮಾಡಿದ್ರು ಅಂತ ಹೇಳಿದ್ರೆ, ಈ ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳಿ ತಗೊಂಡ್ರೆ, ಈಗ ನಾಗೇಶ್ ಪೈ ಅವರು ಹೇಳಿದ ಪ್ರಕಾರ ಗವರ್ಮೆಂಟ್ ಗೆ ಏನ್ ಬಂತು, ದೇ ಹ್ಯಾವ್ ಟು ಶೇರ್ 30% ಓನ್ಲಿ ದೇ ಕ್ಯಾನ್ ಕೀಪ್ ಅಂಡ್ 70% ದೇ ಹ್ಯಾವ್ ಟು ಗಿವ್ ಇಟ್ ಟು ದಿ ಸ್ಟೇಟ್ ಗವರ್ಮೆಂಟ್. Whereas what they intelligently did was they said that we are reducing that and increasing the cess for petrol which will be used for agricultural infrastructure development ಅಂತ ಹೇಳಿದ್ರು. ಅದು ಏನಂತ ಹೇಳಿದ್ರೆ ಸೆಸ್ ಅಂತ ಹೇಳಿ, ಇವಾಗ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟುವಾಗಿರ್ಬೋದು ಅಥವಾ GST ಕಟ್ಟುವಾಗಿರ್ಬೋದು, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅ ಸರ್ಚಾರ್ಜ್ ಅಂಡ್ ಸೆಸ್. ಯಾವ ಟ್ಯಾಕ್ಸ್ ಕಟ್ಟಿದ್ರು ಅದು ದ ಟ್ಯಾಕ್ಸ್ ವಿಲ್ ಬಿ ಶೇರ್ಡ್ ಬಿಟ್ವೀನ್ ದ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್. But surcharge and cess will go only to the central government, and cess in particular will go only to the central government for the cause which is prefixed along with the cess. ಇವಾಗ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟುವಾಗ 4% ಸೆಕೆಂಡರಿ ಅಂಡ್ ಹೈಯರ್ ಎಜುಕೇಶನ್ ಸೆಸ್ ಅಂತ ಕಟ್ತೇವೆ. ಅದರಲ್ಲಿ ಇಟ್ ವಿಲ್ ಗೋ ಓನ್ಲಿ ಟು ದ ಸೆಕೆಂಡರಿ ಅಂಡ್ ಹೈಯರ್ ಎಜುಕೇಶನ್ ಪ್ರೋಗ್ರಾಮ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ಅದೇ ತರ ಈ ಒಂದು ₹2.50 ಲೀಟರ್ಗೆ ₹4 ಡೀಸೆಲ್ಗೆ ಏನ್ ಇನ್ಕ್ರೀಸ್ ಮಾಡಿದ್ರು, ದಿ ಎಂಟೈರ್ ಅಮೌಂಟ್ ವಿಲ್ ಗೋ ಟು ದ ಸೆಂಟ್ರಲ್ ಗವರ್ಮೆಂಟ್ and no portion of it will go to the state government, and it will go to create the agricultural infrastructural development. ಇದಕ್ಕೆ ಸ್ಟೇಟ್ ಗವರ್ಮೆಂಟ್ ಬೊಂಬಡಿ ಹೊಡೆಯುತ್ತೆ, ಸ್ಟೇಟ್ ಗವರ್ಮೆಂಟ್ ಡೆಫಿನೆಟ್ಲಿ ಬೊಂಬಡಿ ಹೊಡೆಯುತ್ತೆ. Then the central government will go back to them and tell them that agricultural infrastructure creation is a state government subject. Correct. It's a state government subject. Correct. ನೀವು ಮಾಡುವಂತ ಕೆಲಸ ನಾನೇ ಮಾಡ್ತೇನೆ, so that ರಾಜೀವ್ ಗಾಂಧಿ ಅವರು ಏನ್ ಹೇಳಿದ್ರಲ್ಲ, ₹1.17 ಮಾತ್ರ ಸದ್ವಿನಿಯೋಗ ಮಾಡ್ಲಿಕ್ಕೆ ನಾನೇ ಖರ್ಚು ಮಾಡಿದ್ರೆ ದಿ ಬೆನಿಫಿಟ್ ದಟ್ ಇಸ್ ಗೋಯಿಂಗ್ ಟು ದಿ ಅಗ್ರಿಕಲ್ಚರ್ ಸೆಕ್ಟರ್ ಇಸ್ ಹೈಯರ್ ಅಂತ ಹೇಳ್ಬಿಟ್ಟು ಈ ಒಂದು ಸ್ಟೆಂಟ್. ಬಟ್ ಒನ್ ಪಾಯಿಂಟ್ ಟು ಬಿ ನೋಟೆಡ್ ಹಿಯರ್ ಇಸ್, ಬೈ ಇನ್ಕ್ರೀಸಿಂಗ್ ದಿಸ್ and with the corresponding reduction on account of this budget, ಈ ಬಜೆಟ್ ನಲ್ಲಿ there will be no increase in the petrol or diesel price. ಅದನ್ನ ನಾನು ನಾಗೇಶ್ ಪೈ ಅವರು ಕರೆಕ್ಟ್ ಹೇಳಿದ್ರು ಅಂತ ಹೇಳ್ತೇನೆ. ದೆನ್ ರಾಮರಾಯರ ಒಂದು ವಿಷಯ ನಾನು ಹೇಳಲೇಬೇಕು. ಶ್ರೀಲಂಕಾದಲ್ಲಿ ರಾವಣ ರಾಜ್ಯ ಇದೆ ಅಂತ ಹೇಳಿದ್ರೆ, ಸಿ ಯು ಕೆನಾಟ್ ಕಂಪೇರ್ ಓನ್ಲಿ ಒನ್ ಪೆಟ್ರೋಲ್ ಪ್ರೈಸ್ ಆಫ್ ಆರ್ ಡೀಸೆಲ್ ಪ್ರೈಸ್ ಇನ್ ಶ್ರೀಲಂಕಾ ಅಂಡ್ ಸೇ ಶ್ರೀಲಂಕಾ ಇಸ್ ಬೆಟರ್. ಯು ವಿಲ್ ಹ್ಯಾವ್ ಟು ಲುಕ್ ಇನ್ ಟು ದ ಓವರ್ ಆಲ್ ಸಿಚುವೇಶನ್. ಅಲ್ಲಿಯ ಪ್ರಾಬ್ಲಮ್ ಅಲ್ಲಿಯವರು ಕೇಳಿದ್ರೆ ಅವ್ರು ಹೇಳ್ತಾರೆ ನಮಗೆ ಇಂಡಿಯಾಗೆ ಬರ್ಲಿಕ್ಕೆ ಕೊಡಿ, ನಾವು ಇಂಡಿಯಾದಲ್ಲಿ ಬಂದ್ಬಿಡ್ತೀವಿ ಅಂತ ಹೇಳಿ. ದೇ ಡೋಂಟ್ ಮೈಂಡ್ ಪೇಯಿಂಗ್ ಹೈಯರ್ ಪೆಟ್ರೋಲ್ ಪ್ರೈಸ್ ಇನ್ ಇಂಡಿಯಾ. ಸೊ ನಿಜವಾಗ್ಲೂ ರಾಮರಾಜ್ಯ ಇರೋದು ಎಲ್ಲಿ ರಾಮರಾಯರಿದ್ದಾರೋ ಅಲ್ಲೇ ರಾಮರಾಜ್ಯ. ಅದನ್ನೇ ನಾನು ಹೇಳ್ತೇನೆ. ಅಂಡ್ ಅವರು ಸೀನಿಯರ್ ಸಿಟಿಸನ್ಸ್ ಏನ್ ಬೆನಿಫಿಟ್ ಕೊಟ್ರು ಅಂತ ಕೇಳ್ತಾರೆ. 75 ವರ್ಷ ಹೆಚ್ಚಾದವರಿಗೆ ಒಂದು ಅದು ಸೀನಿಯರ್ ಸಿಟಿಸನ್ ಬಗ್ಗೆ ನಾವು ಆಮೇಲೆ ಮಾತಾಡುವ. ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ನಮಸ್ತೆ. ನಮಸ್ಕಾರ. ನಾನು ರಾಮಕೃಷ್ಣ ರಾವ್ ಅಂತ ಹೇಳಿ ಕಾವೂರಿನ ಮಾತಾಡೋದು. ರಾಮಕೃಷ್ಣ ರಾವ್ ಕಾವೂರಿಂದ. ನಮಸ್ತೆ. ನಮಸ್ಕಾರ. ನನ್ನ ಪ್ರಶ್ನೆ, ಈ ಬಜೆಟ್ ಸಮಯದಲ್ಲಿ ಒಂದು ಕೇಳಲು ಬರುವಂತ ಒಂದು ಮಾತಾಡಿದ್ರೆ ಟ್ಯಾಕ್ಸ್ ಮತ್ತೆ ಸೆಸ್ ಅಂತ ಹೇಳಿ. ಈ ಟ್ಯಾಕ್ಸ್ ಅಂದ್ರೆ ಏನು ಮತ್ತೆ ಸೆಸ್ ಅಂದ್ರೆ ಏನು? ಈಗ ಆಲ್ರೆಡಿ ಹೇಳಿದ್ರಲ್ಲ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗೆ ಯಾವುದೇ ಬದಲಾವಣೆ ಇಲ್ಲ ಹೇಳ್ತಾರೆ. ಆದ್ರೆ ಈಗಿರುವಂತಹ ಹಳೆಯ ಸ್ಕೀಮ್ ಮತ್ತೆ ಹೊಸ ಸ್ಕೀಮ್ ಅಂತ ಉಂಟಲ್ಲ, ಅದು ಯಾವ ರೀತಿ ಮುಂದುವರಿತದೆ, ಹಾಗೆ ಹೋಗ್ತಾ ಉಂಟಾ ಅಂತ ಈ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಓಕೆ, ಮೆಹತಾರ್ ಅವರೇ, ಅವರು ರಾಮಕೃಷ್ಣ ರಾಯರದ್ದು ಕ್ವಶನ್ ಏನಂದ್ರೆ, ಸೊ ದೆರ್ ಈಸ್ ನೋ ಚೇಂಜ್ ಇನ್ ಇನ್ಕಮ್ ಟ್ಯಾಕ್ಸ್, ಈಸ್ ಇಟ್ ಟ್ರೂ? ಅಂಡ್ ದೆರ್ ಆರ್ 2 types of taxes, then old type and a new type. One second thing is that tax and cess, how it will be implemented, that I think our Gururaj Acharya has explained. ನೀವು ಒಂದು ಆಡ್ ಮಾಡಿ. Now just coming to that Sri Lanka this thing one, yes, I don't know many of your viewers of the program are aware that the Sri Lankan rupee is more than 185 to a dollar compared to Indian rupee of 73 to a dollar. Now, which is a Ram Rajya? 73 rupees to a dollar or 185 to a dollar? So, like what Mr. Gururaj Acharya said, we have to look at not one aspect of it, but an overall aspect of it. The second aspect of the petrol and diesel is,
why the government has reduced the customs duty and brought in agriculture infrastructure cess. The central government has been asking a lot of opposition ruled states to reduce the VAT on petrol and diesel, but this opposition ruled states have refused to reduce the VAT on these products to bring down the prices. So for that purpose, the customs has been cut and agriculture cess has been introduced, so that indirectly the states automatically their share gets reduced through indirect sharing of center and state. The third aspect of the income tax benefits, in the current year the finance minister has kept the factor of continuity into mind. Correct. Because a lot of benefits have already been given, and if you are a good tax planner and if you have 4 major adults earning members in the family, up to 40 lakhs of rupees annually you don't pay any income tax. Now this is nowhere in the world. You go to any part of the developed world also, you start paying income tax at a much lower level. Even the people who are working on a daily, hourly basis in supermarkets like Target, Costco or Walmart or Amazon, even they pay income tax. Correct. Whereas in India, for a 4 major adult earning family, up to 40 lakhs there is no tax if you plan it properly. Correct. What more do you want? Correct. Correct. And government also has to run its own budget, its own house, because there are pressures from different sectors for different kind of subsidies, different kind of expenditure, creating infrastructure, creating jobs, all kind of pressures are there. So I don't see that a mindset that every year government has to give more and more tax rebates, more and more exemptions is a correct mindset. I think somewhere we have to call it a full stop, and maybe the FM has said That's for the right. time being this is a full stop. Correct. Rajesh Rao avare, in this budget, lot of thrust has been given for infrastructure. ಯಾವುದೆಲ್ಲ ಒಂದು ಕ್ಷೇತ್ರಕ್ಕೆ ಒತ್ತು ಕೊಟ್ಟಿದ್ದಾರೆ, ಅದರಿಂದಾಗಿ ವಾಟ್ ಈಸ್ ದ ಬೆನಿಫಿಟ್ ಫಾರ್ ಅವರ್ ಇಕಾನಮಿ? ಏನು ಮಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಪ್ರಾಜೆಕ್ಟ್ ಅಂತ ಮಾಡಿದ್ರು ಲಾಸ್ಟ್ ಇಯರ್. ಇಟ್ ವಾಸ್ ಎ 5-year ಪ್ಲಾನ್ ವಿತ್ 111 lakh crores ಅಂತೇಳಿ. ಇಟ್ ವಾಸ್ ಕವರಿಂಗ್ ರೋಡ್ಸ್, ರೈಲ್ವೆ, ಸ್ಪೋರ್ಟ್ಸ್, ಸೀ ಪೋರ್ಟ್ಸ್, ಹೀಗೆ. ಸೊ ಇದಕ್ಕೀಗ ಹಣ ಇಲ್ಲ, ಇವಾಗ ಲಾಸ್ಟ್ ಇಯರ್ ಜನರೇಟ್ ಆಗಲಿಲ್ಲ ದುಡ್ಡು. ಸೊ ಈ ವರ್ಷ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ದೇ ಹ್ಯಾವ್ ಫಾರ್ಮ್ಡ್ ಎನ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡಿಂಗ್ ಅಂತೇಳಿ ಪೈಪ್ಲೈನ್ ಅಂತ ಮಾಡಿದ್ದಾರೆ. ಸೊ ಅದೇನು ಮಾಡ್ತದೆ, ಆ ಫಂಡಿಂಗ್ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ, ಫಾರ್ ಸರ್ ಹೇಳಿದಂಗೆ ಸಾವರಿನ್ ಫಂಡ್ಸ್, ಇನ್ನೊಂದು ಡೆವಲಪ್ಮೆಂಟ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಮಾಡಿ ಅದಕ್ಕೆ 20,000 ಕ್ಯಾಪಿಟಲ್ ಕೂಡ, ಅದರಿಂದ 5 ಲಕ್ಷ ಕೋಟಿ ಇನ್ 5 ವರ್ಷದಲ್ಲಿ ರೇಸ್ ಮಾಡಬೇಕು ಅಂತ ಅವ್ರದ್ದು ಐಡಿಯಾ ಇದೆ. ಇಟ್ ವಿಲ್ ಬಿ ಗವರ್ಮೆಂಟ್ ಸೆಟಪ್ ಅಂಡ್ ಎ ಪ್ರೈವೇಟ್ ಸೆಕ್ಟರ್ ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್ ಅಂತ ಅದನ್ನು ಹೇಳಿದ್ದಾರೆ ಅವರು. ಸೊ ಇಲ್ಲೇನಾಗ್ತದೆ, ಆಲ್ ಸಾವರಿನ್ ಫಂಡ್ಸ್ ಔಟ್ಸೈಡ್, ಈಗ ಹೊರಗಡೆ ದೇಶ ದೇರ್ ಇಸ್ $180 trillion which is waiting for investment in countries abroad anteli. So these funds will be pooled in India through ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಇರ್ತದೆ, ರಿಯಲ್ ಎಸ್ಟೇಟ್ ಟ್ರಸ್ಟ್ ಅಂತ ಇರ್ತದೆ. ಆ ಟ್ರಸ್ಟ್ಗಳಲ್ಲಿ ಅವ್ರ ಫಾರಿನ್ ಫಂಡ್ಸ್ ಬರ್ತದೆ, ಅವರು ಇನ್ಫ್ರಾಸ್ಟ್ರಕ್ಚರ್ಗೆ ಫಂಡಿಂಗ್ ಮಾಡ್ತಾರೆ ಥ್ರೂ ದಿಸ್ ಇನ್ಸ್ಟಿಟ್ಯೂಷನ್, ದಿಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ಗೋಯಿಂಗ್ ಟು ಬಿ ಕ್ರಿಯೇಟೆಡ್. Along with that, all the sovereign funds abroad, they are given an outlet to open their offices in India with a tax exemption. This is for the first time it is happening. Just like Singapore, Cayman Islands, UK, ಇಲ್ಲೆಲ್ಲ ಹೇಗಿದೆಯಲ್ಲ ಅಲ್ಲೆಲ್ಲ ಟ್ಯಾಕ್ಸ್ ಹೆವನ್ಸ್ ಅಂತ ಹೇಳ್ತಾರೆ. ಸೊ ನಿರ್ಮಲಾ ಸೀತಾರಾಮನ್ has given a call to the sovereign funds abroad to open a tax haven office in India with all the benefits she will give. So these funds, these outside funds ಇಂದ ಮಾತ್ರ ನಮ್ಮ ದೇಶವನ್ನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಫಾರ್ ಎಕ್ಸಾಂಪಲ್ ರೋಡ್ಸ್, ನಾವು ಈಗ ವಾಜಪೇಯಿ ಕಾಲದಿಂದಲೂ ಕೇಳ್ತಾ ಇದ್ದೇವೆ ರೋಡ್ಸ್ ಅಂತ. ಇನ್ನೂ ಕೂಡ ರೋಡಿನ ಒಂದು ಸಮಸ್ಯೆ ಬಗೆಹರಿಲಿಲ್ಲ. ದೇರ್ ಇಸ್ ಸ್ಟಿಲ್ ಡಿಮಾಂಡ್ ಫಾರ್ ಗುಡ್ ರೋಡ್ಸ್. ಈಗ ಅದೇ 8,500 ಕಿಲೋಮೀಟರ್, 1,10,000 ಕೋಟಿ ಅಂತ ಹೇಳಿ ಈ ವರ್ಷಕ್ಕೆ. ಸೊ ರೈಲ್ವೇಸ್ ಕೂಡ ಹಾಗೆ 1,20,000 ಕೋಟಿ ಅಂತ ಹೇಳಿ ಹೀಗೆ. ಮತ್ತೆ ಪವರ್ ಸೆಕ್ಟರ್, ಈ ಏರ್ಪೋರ್ಟ್ಸ್, ಸೀ ಪೋರ್ಟ್ಸ್ ಇದನ್ನೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ.
ಸೊ ಇದಕ್ಕೆಲ್ಲ ದುಡ್ಡು ಬೇಕು. ಇದೆಲ್ಲ ಏನು ಅಂತ ಹೇಳಿದ್ರೆ ಫಾರಿನ್ ಫಂಡ್ಸ್ ಬರಬೇಕಾದ್ರೆ ನಮ್ಮ ದೇಶದ ವಾತಾವರಣ, ಅವರ ಇನ್ವೆಸ್ಟರ್ಸ್ಗೆ ಸರಿಯಾದ ವಾತಾವರಣ ನಿರ್ಮಾಣ ಮಾಡಬೇಕು. ಇಲ್ಲಿ ಫಾರಿನರ್ಸ್ ಯಾರು ಇಂಡಿಯಾಕ್ಕೆ ಬರೋದಿಲ್ಲ. ಸೊ ಇನ್ಫ್ರಾಸ್ಟ್ರಕ್ಚರ್ ಇದ್ರೆ ಮಾತ್ರ ದೇ ವಿಲ್ ಕಮ್ ಟು ಇಂಡಿಯಾ. ಒಂದು ಇನ್ಫ್ರಾಸ್ಟ್ರಕ್ಚರ್, ಎರಡನೇದು ಗವರ್ನೆನ್ಸ್ ಕಂಟಿನ್ಯೂಟಿ ಇರಬೇಕು, ಒಂದು ಸಿಸ್ಟಮ್ಯಾಟಿಕ್ ಗವರ್ನೆನ್ಸ್ ಇರಬೇಕು. ಸೊ ಇದನ್ನು ಸಿಂಗಲ್ ವಿಂಡೋ ಸಿಸ್ಟಮ್, ಇದೆಲ್ಲ ಕ್ಲಿಯರೆನ್ಸ್ ಸಿಸ್ಟಮ್ ಫಾಸ್ಟ್ ಇದನ್ನು ಮಾಡ್ತಾ ಇದ್ದಾರೆ. ಸೊ ಈ ಥರ ಇಟ್ ವಿಲ್ ಬಿ ಎ ಕಾಂಬ್ಯಾಗ್ ಅಂತ ಹೇಳ್ತಾರೆ, ಅದಕ್ಕೆ ಕಾಂಬೋ ಸಿಚುವೇಶನ್. ಸೊ ಕಾಂಬೋ ಸೊಲ್ಯೂಷನ್ ಇದ್ರೆ ಮಾತ್ರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತದೆ ಇಂಡಿಯಾದಲ್ಲಿ. ಭಾರತದ ದೇಶದಲ್ಲಿ ಇಕ್ವಿಟಿ ಅಥವಾ ಫಂಡ್ಸ್ ಇಲ್ಲ. ಹೊರಗಿನಿಂದ ದೇಶದವರು ಬರಬೇಕಾದ್ರೆ ಹೊರಗಿನ ದೇಶದ ವಾತಾವರಣ ನಿರ್ಮಾಣ ಮಾಡಬೇಕು ಭಾರತದಲ್ಲಿ. ಹೀಗಾಗಿ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅಂತ. ಈಗ I'll just add one point. Yes. If you have seen, for the power sector, the central government started Power Finance Corporation and REC many years back. Now, what are these two organizations? They are the organizations which have funded the built up of the power infrastructure into the country. So these are the two organizations which borrow funds, which issue bonds and tax-free bonds and even international borrowings they do. And today we have a very satisfied power infrastructure available within the country. If you look at IRFC, that is Indian Railway Finance Corporation, railways couldn't fund from within the budget all the railway development requirements and the safety requirements and the upgradation requirements. So the government started IRFC. Now for the last few years, IRFC has been borrowing funds through different sources, including foreign funds. If you are aware, just the other day, $750 million was borrowed by IRFC from the international market at 2.8% interest. Whereas when the government does the fiscal deficit borrowing, it comes at 6 to 7%, whatever is the repo rate. So there is a huge interest arbitrage available from the global funds, which is available at a much lower rate than the domestic funds, which is available at a higher rate. So this is the right time to constitute this kind of development infrastructure fund or zero coupon bonds to bring in international funds, sovereign funds into our infrastructure development at a very, very, very low rate of interest. And if you look at the foreign interest rates in Europe or in America or in Japan, it is ranging from -0.5% to maybe maximum 1%. So these funds are looking for a better earning avenues into the developing country, and India is one of the best opportunities available for them. So if they get 5% or 4% long-term returns, it looks attractive at the current point in time. ಓಕೆ, ನಮ್ಮ ಗುರುರಾಜ್ ಆಚಾರ್ಯ ಅವರೇ, ಈಗ ಝೀರೋ ಕೂಪನ್ ಬಾಂಡ್ ಅಂತ ಹೇಳಿದರು. ಅದು ಝೀರೋ ಕೂಪನ್ ಬಾಂಡ್ ಅಂದರೆ ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಇದು ವೆಸ್ಟರ್ನ್ ಅಮೆರಿಕಾದಲ್ಲೆಲ್ಲ ಇದು ಆಲ್ರೆಡಿ ಉಂಟು, ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮ್. ಇದು ಝೀರೋ ಕೂಪನ್ ಬಾಂಡ್ ಅಂದರೆ ಏನು, ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಇಲ್ಲ, ಅದು ಏನಂದ್ರೆ ದೇ ವಿಲ್ ನಾಟ್ ಗಿವ್ 0% ಇಂಟ್ರೆಸ್ಟ್ ಅಂತ ಅರ್ಥ ಅಲ್ಲ. ಅದು ಇಟ್ ವಿಲ್ ಬಿ ಅ ಡೀಪ್ ಡಿಸ್ಕೌಂಟ್ ಬಾಂಡ್ ತರ. ಕರೆಕ್ಟ್. Means the face value will be 100, they will be actually selling it at 90 rupees now, and then for the moment it will look like I have given only 90 rupees. When I get it back, it will be 100 rupees. So ಆ ತರ ಒಂದು ಲೆಕ್ಕ ಅದು ಪಾಯಿಂಟ್ ನಂಬರ್ 1. ನನ್ನ ಪಾಯಿಂಟ್ ನಂಬರ್ 2, ನಾನು ರಾಮಕೃಷ್ಣ ರಾವ್ ಒಂದು ಕ್ವಶನ್ ನೀವು ಕೇಳಿಲ್ಲ, ದಟ್ ರೆಡ್ಯೂಸ್ಡ್ ರೇಟ್ ಬೆಟರ್. See, last time budget nalli they have given an option to individuals, option to companies, correct, no, to have a reduced rate of tax. Everybody would like to pay reduced rate of tax, correct. Now there is 30% rate, there is a 25% rate for corporates and a 22% and a 15% rate, correct. And for individuals also there is a staggered rate, correct. If you want to come in for a reduced rate, Ramakrishna Raya nan heltirado, if you want to come in for a reduced rate of income tax, they said you have to give up certain benefits and deductions. Correct. ಏನೇನ್ ಬೆನಿಫಿಟ್ಸ್ ಅಂಡ್ ಡಿಡಕ್ಷನ್ಸ್ ಫಾರ್ ಇಂಡಿವಿಜುವಲ್ಸ್ ಅಂತ ಹೇಳಿದ್ರೆ, ಒಂದು ಸ್ಯಾಲರಿಡ್ ಎಂಪ್ಲಾಯೀಸ್ ಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗಲ್ಲ, ಕರೆಕ್ಟ್. ಹೆಚ್ ಆರ್ ಎ ಬೆನಿಫಿಟ್ ಸಿಗಲ್ಲ, ಕರೆಕ್ಟ್. ಹೌಸ್ ರೆಂಟ್ ಸೆಲ್ಫ್ ಆಕ್ಯುಪೈಡ್ ಇದ್ರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಕಟ್ಟಿದ್ರೆ ಅದ್ರ ಮೇಲೆ ಡಿಡಕ್ಷನ್ ತಗೊಳ್ಳಿಕ್ ಆಗಲ್ಲ. ಓಕೆ. ಸೆಕ್ಷನ್ 80 ಡಿಡಕ್ಷನ್ ತಗೊಳ್ಳಿಕ್ ಆಗಲ್ಲ. ಓಕೆ. ಅದೇ ತರ ಬಿಸ್ನೆಸ್ ಮ್ಯಾನ್ ಗೆ ಅಡಿಷನಲ್ ಡಿಪ್ರಿಸಿಯೇಷನ್ ತಗೊಳ್ಳಿಕ್ ಆಗಲ್ಲ. NPS ಡಿಡಕ್ಷನ್ ಅಂತ ತಗೊಳ್ಬೋದಾ ಅಂತ ಅಲ್ಲ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲ, ಇದಿಷ್ಟು ತಗೊಳ್ಳಿಕ್ ಆಗಲ್ಲ. ಇದಿಷ್ಟು ತಗೊಳ್ಳಿಕ್ ಆಗಲ್ದೆ ನಿಮ್ ರೇಟ್ ಆಫ್ ಟ್ಯಾಕ್ಸ್ ನ ಕಮ್ಮಿ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿ. ಇಫ್ ಯು ವಾಂಟ್ ಟು ಟೇಕ್ ಡಿಡಕ್ಷನ್ಸ್, ಯು ಪೇ ಹೈಯರ್ ರೇಟ್ ಅಂಡ್ ದೆನ್ ಕ್ಲೇಮ್ ಆಲ್ ದೀಸ್ ಡಿಡಕ್ಷನ್ಸ್.
ಆ ತರ ಸ್ಕೀಮ್ ಲಾಸ್ಟ್ ಟೈಮ್ ಆಪ್ಷನಲ್ ಸ್ಕೀಮ್ ಕೊಟ್ಟಿದ್ರು. Correct. ಆ ಆಪ್ಷನಲ್ ಸ್ಕೀಮ್ ವಿಲ್ ಕಂಟಿನ್ಯೂ ಇವನ್ ನೌ. Correct. ನಾಟ್ ಓನ್ಲಿ ಫಾರ್ ಇಂಡಿವಿಜುವಲ್ಸ್, even for corporates. Correct. For corporates. Now, having said that, we were also talking about development financial institutions. Correct. Development financial institution is one very good subject which they have brought in. Just like no ಮುಂಚೆ ನಮಗೆ IDBI, ICICI ಎಲ್ಲ ಇತ್ತು, ಅದೆಲ್ಲ they actually made it into a regular bank ತರ ಮಾಡ್ಬಿಟ್ರು. Correct. There is no one infrastructure lending institution in India at this point in time. Correct. Where they exclusively lend only for infrastructural projects. Correct. ಅದಕ್ಕೆ government has said 20,000 crores government ಕೊಡುತ್ತೆ, then they can also have their own borrowings. ಅದಲ್ಲದೆ they said that over a period of 3 years they have to lend 5 lakh crores ಅಂತ ಹೇಳಿ, 5 ಲಕ್ಷ ಕೋಟಿ ಅವರು ಲೆಂಡ್ ಮಾಡಬೇಕು ಅಂತ ಹೇಳಿ. ಸೊ ಆದ್ರಿಂದ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ಪ್ಲೇ ಅ ವೆರಿ ವೈಟಲ್ ರೋಲ್. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ಗವರ್ಮೆಂಟ್ ನಾವು ಡೆಫಿಸಿಟ್ ಮಾತಾಡ್ತಾ ಇದ್ವಲ್ಲ, ಫಿಸ್ಕಲ್ ಡೆಫಿಸಿಟ್, ಆ ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ ಈ ವರ್ಷಕ್ಕೆ? ವಿ ಥಿಂಕ್ ದಟ್ ಇಟ್ ಇಸ್ ಆಕ್ಚುಲಿ 9.5% ಅಲ್ವಾ ನಾಯಕರೇ? ನಾವು 9.5% ಡೆಫಿಸಿಟ್ ಅಂತ ಅನ್ಕೊಳ್ತಿರೋದು. ಅಂದ್ರೆ ಅದರ ಅರ್ಥ ಏನ್ ಗೊತ್ತಾ? ನಾನು ಹೇಳ್ತೀನಿ, ಇಟ್ ಇಸ್ ನಾಟ್ 9.5%. ದಿ ಆಕ್ಚುಯಲ್ ಡೆಫಿಸಿಟ್ ಇಸ್ 53.6%. ನಾವು ಅಕೌಂಟೆಂಟ್ ಲೆಕ್ಕಕ್ಕೆ ಇದು ಯಾವ್ದಾದ್ರು ಸಾಧಾರಣ ನಾವು ಮಾತಾಡಿದ್ರೆ 100 ರೂಪಾಯಿ ನನಗೆ ಖರ್ಚು ಮಾಡಬೇಕು, ಅದು ಬಡ್ಜೆಟ್ ನಂದು. 100 ರೂಪಾಯಿ ನಾನು ಖರ್ಚು ಮಾಡಬೇಕು ಅಂತ ಹೇಳೋದು ಬಡ್ಜೆಟ್. ಇನ್ಕಮ್ ಟ್ಯಾಕ್ಸ್, ಐ ಮೀನ್ ದಿ ಗವರ್ಮೆಂಟ್ ಆಫ್ ಇಂಡಿಯಾಗೆ ಒಂದು ಒಳ್ಳೆ ಒಂದು ಬಲ ಇದೆ, ಏನ್ ಗೊತ್ತಾ? ಫಸ್ಟ್ ಅವರು ಎಕ್ಸ್ಪೆಂಡಿಚರ್ ಬಡ್ಜೆಟ್ ಮಾಡೋದು, ಆಮೇಲೆ ಇನ್ಕಮ್ ಬಡ್ಜೆಟ್ ಮಾಡೋದು. ನಾವು ನೀವೆಲ್ಲ ಸಾಧಾರಣ ಜನಗಳು ಫಸ್ಟ್ ಇನ್ಕಮ್ ಎಷ್ಟಿದೆ ನೋಡ್ಕೊಂಡು ಅದ್ರ ಪ್ರಕಾರ ನಾವು ಎಕ್ಸ್ಪೆಂಡಿಚರ್ ಬಡ್ಜೆಟ್ ಮಾಡಬೇಕು. ಗವರ್ಮೆಂಟ್ ಫಸ್ಟ್ ಎಕ್ಸ್ಪೆಂಡಿಚರ್ ಬಡ್ಜೆಟ್ ಮಾಡಿ ಆಮೇಲೆ ಇನ್ಕಮ್ ನ ಬಡ್ಜೆಟ್ ಮಾಡ್ಲಿಕ್ಕೆ ಹೋಗುತ್ತೆ. ನಾವೆಲ್ಲ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚುದು, ಸರ್ಕಾರ ಫಸ್ಟ್ ಕಾಲ್ ಚಾಚಿ ಮತ್ತೆ ಕಾಲಿದ್ದಷ್ಟು ಹಾಸಿಗೆ ಮಾಡ್ಕೊಳ್ತಾರೆ, ಹಾಸಿಗೆ ಇಲ್ಲ ಅಂದ್ರೆ ಇನ್ನೊಬ್ರದ್ದು ಹಾಸಿಗೆ ಹಾಕೊಳ್ತಾರೆ. ಪಾಯಿಂಟ್ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ, 100 ರೂಪಾಯಿ ಅವ್ರ ಬಡ್ಜೆಟ್ ಎಕ್ಸ್ಪೆಂಡಿಚರ್ ಮಾಡಿದ್ರೆ ಅವ್ರದ್ದು ಆಕ್ಚುಯಲ್ ಡೆಫಿಸಿಟ್ ಎಷ್ಟು ಗೊತ್ತಾ? ಈ ವರ್ಷಕ್ಕೆ 53 ರೂಪಾಯಿ 60 ಪೈಸೆ. ಅವ್ರು ಏನ್ 9.5 ಅಂತ ಹೇಳ್ತಾರೆ, 9.5% ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವರು when they are saying the budget is 35,50,000 crores, they are saying my deficit is 9.5% of not the budgeted expenditure, 9.5% of the GDP. Correct. 9.5% of the GDP. So if you compare the deficit in relation to your actual expenditure, it is 53.6%. ನಾನು ಹೇಳೋದು, ಗವರ್ಮೆಂಟ್ ಶುಡ್ ಟೆಲ್ ದಿ ಬಡ್ಜೆಟೆಡ್ ಡೆಫಿಸಿಟ್ ಇನ್ ಟರ್ಮ್ಸ್ ಆಫ್ ದಿಸ್ ನಂಬರ್ ಓನ್ಲಿ, ಸೊ ದಟ್ ನಮಗೂ ನಿಮಗೂ ಕಷ್ಟ ಗವರ್ಮೆಂಟ್ ಅರ್ಥ ಆಗುತ್ತೆ. ಅವ್ರ ಕಷ್ಟ ಅಷ್ಟಿಲ್ಲ ಅಂತ ಹೇಳ್ಬಿಟ್ಟು ನಾವ್ ಅನ್ಕೊಳ್ತೀವಿ 9.5% ಅಲ್ಲ, 2% ಅಲ್ಲ, 3% ಡೆಫಿಸಿಟ್ ಏನ್ ಗವರ್ಮೆಂಟ್ ಏನ್ ಮಹಾ ಅವ್ರು ಬಾರೋ ಮಾಡಿದ್ರೆ ಆಯ್ತು ಅಂತ ಹೇಳಿ. ಆಕ್ಚುಲಿ 53.6% ಇಸ್ ದೇರ್ ಡೆಫಿಸಿಟ್ ಅಂಡ್ ಬಜೆಟೆಡ್ ನಂಬರ್ ನಾವೇನ್ ಹೇಳಿದ್ವಲ್ಲ, 34,83 ಕೋಟಿ ಬಡ್ಜೆಟ್ ಎಕ್ಸ್ಪೆಂಡಿಚರ್ ನಲ್ಲಿ ಅವ್ರದ್ದು ಡೆಫಿಸಿಟ್ ಇಸ್ ಗೋಯಿಂಗ್ ಟು ರೆಡ್ಯೂಸ್ ಫ್ರಮ್ 53.6% to 43.3% ಆಫ್ ದೇರ್ ಬಜೆಟೆಡ್ ಎಕ್ಸ್ಪೆಂಡಿಚರ್. ಸೊ ಈ ಒಂದು ವಿಷಯ ಇರುವಾಗ ನಾನು ಒಂದೇ ಹೇಳೋದು, ನಾವು ಜನಗಳು ಗವರ್ಮೆಂಟ್ ಕಷ್ಟ ಅರ್ಥ ಮಾಡ್ಕೋಬೇಕು. ಬಿಕಾಸ್ ಗವರ್ಮೆಂಟ್ ಹ್ಯಾಸ್ ಟು ಸ್ಪೆಂಡ್ ಟು ಕೀಪ್ ದಿ ಕಂಟ್ರಿ ಗೋಯಿಂಗ್. They have to take care of the defense, they have to take care of the infrastructure, they have to take care of the farmers. ಆ ತರದಲ್ಲಿ ನಮ್ಮಂತವ್ರು ಅಂದ್ರೆ ಟ್ಯಾಕ್ಸ್ ಕೊಡುವಂತವ್ರು, we should not ask more benefit from the government. This is exactly John F. Kennedy ಹೇಳಿದಾಗೆ, ask not what the country can do for you, ask what you can do for the country ಅಂತ ಹೇಳೋಕೆ ಆ ಒಂದು ಭಾವನೆ ಇದ್ರೆ ಬಹುಶಃ ಐ ಥಿಂಕ್ ಇಂಡಿಯಾ ವಿಲ್ ಪ್ರೋಗ್ರೆಸ್. ಡೆಫಿನೆಟ್ಲಿ ಬಹಳ ಒಂದು ಉತ್ತಮವಾಗಿ ಹೇಳಿದ್ರೆ. ಇದಕ್ಕೆ ಒಂದು ಪೂರಕವಾಗಿ ನಾನು ಹೇಳುದು, ನಮ್ಮ ದೇಶದ ಜನರ ಮನಸ್ಥಿತಿ ಏನಂದ್ರೆ, ಎವ್ರಿಬಡಿ ವಾಂಟ್ಸ್ ಟು ಗೋ ಟು ಹೆವನ್. ಎಲ್ಲರಿಗೂ ರಾಮರಾಜ್ಯ ಬೇಕು, ಎಲ್ಲರಿಗೂ ಸ್ವರ್ಗ ಬೇಕು, ಬಟ್ ನೋ ಬಡಿ ವಾಂಟ್ಸ್ ಟು ಡೈ. ಅನ್ಲೆಸ್ ಯು ಡೈ, ಹೌ ಕ್ಯಾನ್ ಯು ಗೋ ಟು ಹೆವನ್? ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ 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 ಕರೆ ಕಟ್ಟಾಯ್ತಂತ ತೋರ್ತದೆ, ಪುನಃ ಪ್ರಯತ್ನ ಮಾಡ್ಬೋದು. ಈಗ CA ಗುರುರಾಜ್ ಆಚಾರ್ಯ ಅವರೇ, ಈಗ ವಾಟ್ ಈಸ್ ದ ಬೆನಿಫಿಟ್ ಫಾರ್ ಬಿಸ್ನೆಸ್ ಮ್ಯಾನ್? ಯಾಕಂದ್ರೆ ನಮ್ದು ಬಿಸ್ನೆಸ್ ಟಾನಿಕ್ ಆದ್ರಿಂದ ಫಸ್ಟ್ ನಾವು ಬಿಸ್ನೆಸ್ ಮ್ಯಾನಿಗೆ ಏನು ಬೆನಿಫಿಟ್ ಅಂತೇಳಿ ಅದರ ಬಗ್ಗೆ ಒಂದು ಚರ್ಚೆ ಮಾಡಬೇಕಾಗ್ತದೆ. ವಾಟ್ ಆರ್ ದಿ ಬೆನಿಫಿಟ್ಸ್, ಅದರ ಬಗ್ಗೆ ಹೇಳ್ಬೋದಾ? The benefits for the businessman from this budget is that there is no new taxes added. There is a possibility of new taxes coming in. They have not charged any additional income tax. Or for that matter even GST rates, because GST rates ivatteniide it's all coming through the council, it doesn't come through the budget. So hagagi ಹೆಚ್ಚು ಅವರು ಏನು ಚೇಂಜ್ ಮಾಡಲಿಲ್ಲ. One interesting thing that they have brought in is the income taxes, all the tax collection, although the rates are reduced, the rates are reduced, ನಾವು ಆಗಲೇ ಮಾತಾಡಿದ್ವಿ,
but the tax collection is going to go up. You know how? It is going to go up by virtue of better compliance. Better compliance. Government has got entire information about the businessman. And because of so many systems that they have put in place, estesto systems they have put it in place. Hagagi the businessman ge gottiruvakinta ಹೆಚ್ಚು government ge businessman ವಿಷಯ ಗೊತ್ತಾಗಿದೆ ಈಗ. That is why they are talking about pre-filling of income tax return. ನಿಮ್ದು income tax return ನೀವು ಫೈಲ್ ಮಾಡಬೇಕಾದ್ರೂ ನೀವು ನಿಮ್ಮ ಲಾಗಿನ್ ಹಾಕಿದ ಕೂಡಲೇ ನಿಮ್ಮ ಇನ್ಕಮ್ ಏನೇನಿದೆ ಗವರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ಏನೇನಿದೆ ಅಂತ ಹೇಳಿ ದೇ ಹ್ಯಾವ್ ಆಲ್ರೆಡಿ ಟೋಲ್ಡ್ ದಟ್ ವಿಲ್ ಬಿ ಪ್ರೀಫಿಲ್ಡ್. ಈಗ 26 TDS ಮಾತ್ರ ಬರ್ತಾ ಇತ್ತು. ಅಲ್ಲ ಈಗ 26 AS ಅಲ್ಲಿ ಕೂಡ ಈಗ ಇನ್ಕಮ್ ಟ್ಯಾಕ್ಸ್ 26 AS ಅಲ್ಲಿ ಕೂಡ GST ವಿಷಯ ಕೂಡ ಟರ್ನ್ ಓವರ್ ಅದನ್ನು ರಿಫ್ಲೆಕ್ಟ್ ಆಗ್ತದೆ. ಟರ್ನ್ ಓವರ್ ರಿಫ್ಲೆಕ್ಟ್ ಆಗುತ್ತೆ. ನೀವು ಯಾವ್ದಾದ್ರು ಪ್ರಾಪರ್ಟಿ ಸೇಲ್ ಮಾಡಿದ್ರೆ ನೀವು ಎಷ್ಟು ನಿಮಗೆ ಸೇಲ್ ಇನ್ಕಮ್ ಬಂತು ಅದ್ರದ್ದು ಕಾಸ್ಟ್ ಒಂದು ನೀವು ಫೀಡ್ ಮಾಡ್ಕೊಂಡು ಗೇನ್ಸ್ ಹೇಳ್ಬೇಕು, ಇಲ್ಲಾಂದ್ರೆ ಸೇಲ್ ಪ್ರೈಸ್ ನ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಡ್ತಾರ ಅವರು. ಸೊ ಕ್ಯಾಪಿಟಲ್ ಗೇನ್ಸ್, ಡಿವಿಡೆಂಡ್ ಇನ್ಕಮ್, ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ಸ್ ಅಂಡ್ ಪೋಸ್ಟ್ ಆಫೀಸ್ ಎಲ್ಲಾನು ನಿಮ್ಮ ಪ್ಯಾನ್ ಆಧಾರ್ ಇಂದ ನಿಮ್ಮ ಲಿಂಕ್ ಆಗಿರೋದು ಇಟ್ ವಿಲ್ ಗೋ ಅಂಡ್ ಸಿಟ್ ಇನ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಆಸ್ ಅ ಪ್ರೀ ಫಿಲ್ಲಿಂಗ್. ದಟ್ ಇಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ವಾಟ್ ದೇ ಹ್ಯಾವ್ ಬ್ರಾಟ್ ಇನ್ ದಿಸ್ ಇಯರ್ ಇಸ್ ಫೇಸ್ಲೆಸ್ ಹ್ಯಾಸ್ ಬಿಕಮ್ ದ ನ್ಯೂ ನಾರ್ಮ್. ಏನಿದು ಫೇಸ್ಲೆಸ್ ಅಂತ ಹೇಳಿದ್ರೆ ಇಷ್ಟುವರೆಗೆ ಅಸೆಸ್ಮೆಂಟ್ಸ್ ನಮಗೆ ಏನಾದ್ರು ಮಾಡ್ಬೇಕಿದ್ರೆ ಅಸೆಸಿಂಗ್ ಆಫೀಸರ್ ನ ಹೋಗಿ ನಾವು ಮೀಟ್ ಮಾಡ್ಕೊಂಡು ತೋರಿಸಿ ಅವ್ನು ಏನಾದ್ರು ತಪ್ಪಿದೆ ಅಂತ ಹೇಳಿದ್ರೆ ಬಹುಶಃ ದೇರ್ ವಾಸ್ ಎನ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಸರ್ಕಾರ ಅವರು ಹೇಳಿದ್ರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಮತ್ತೆ ಅಸೆಸಿ ಅಥವಾ ಚಾರ್ಟೆಡ್ ಅಕೌಂಟೆಂಟ್ ವಿಲ್ ನಾಟ್ ಮೀಟ್ ದಿ ಅಸೆಸಿಂಗ್ ಆಫೀಸರ್. ಫೇಸ್ಲೆಸ್ ಅಸೆಸ್ಮೆಂಟ್ ಅಂತ ಹೇಳಿ ತಗೊಂಡ್ಬಂದಿದ್ದಾರೆ. ಅದಲ್ಲದೆ ಫೇಸ್ಲೆಸ್ ಅಪೀಲ್ಸ್ ಕಮಿಷನರ್ ಅಪೀಲ್ಸ್ ಫೇಸ್ಲೆಸ್ ಮಾಡಿದ್ರು. ಇದು ಅವಾಗ್ಲೇ ಇದೆ. ಈ ಬಜೆಟ್ ನಲ್ಲಿ ಹೇಳಿದ್ರು ಇವನ್ ಅಟ್ ದಿ ಟ್ರೈಬ್ಯುನಲ್ ಲೆವೆಲ್ ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಟ್ರೈಬ್ಯುನಲ್ ಲೆವೆಲ್ ನಲ್ಲಿ ಕೂಡ ಇಟ್ ವಿಲ್ ಯು ಕ್ಯಾನಾಟ್ ಗೋ ಅಂಡ್ ಮೀಟ್ ದಿ ಟ್ರೈಬ್ಯುನಲ್ ಮೆಂಬರ್ಸ್. ಯು ವಿಲ್ ಅಂಡ್ ಮೋರ್ ದನ್ ಇವಾಗ ನಾನು ಬ್ಯಾಂಗ್ಳೂರಿನಲ್ಲಿ ಇರೋದ್ರಿಂದ ನನಗೆ ಟ್ರೈಬಲ್ ಇಲ್ಲೇ 2 ಕಿಲೋಮೀಟರ್ ದೂರದಲ್ಲಿದೆ. ನಾನು ಹೋಗಿ ನಾನು ಅಪಿಯರ್ ಆಗಿ ಅಥವಾ ಟ್ರೈಬಲ್ ಆದ್ಮೇಲೆ ಐ ವಿಲ್ ಗೋ ಅಂಡ್ ಮೀಟ್ ದ ಮೆಂಬರ್ಸ್ ಅಂತ ಹೇಳಿ ಏನಾದ್ರು ಅಡ್ಜಸ್ಟ್ಮೆಂಟ್ ಆಗುವ ಚಾನ್ಸಸ್ ಇರುತ್ತೆ ಅಂತ ಹೇಳಿ ದೇ ಸೆಡ್ ಇಟ್ ವಿಲ್ ಬಿ ಜೂರಿಸ್ಡಿಕ್ಷನ್ ಲೆಸ್ ಇನ್ಕಮ್ ಟ್ಯಾಕ್ಸ್ ಟ್ರೈಬ್ಯುನಲ್. ದಟ್ ಮೀನ್ಸ್ ಬ್ಯಾಂಗ್ಳೂರಿನ ಕೇಸ್ ವಿಲ್ ಪ್ರಾಬಬ್ಲಿ ಬಿ ಡೆಲ್ಟ್ ವಿತ್ ಇನ್ ಜೈಪುರ್ ಆರ್ ಕಲ್ಕಟಾ. I will not be able to meet them, nor they will be able to meet me. So faceless income tax tribunal ಅಂತ ಹೇಳಿ. ಸೊ ಇದೆಲ್ಲ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ದಿ ಗವರ್ಮೆಂಟ್ ಇಸ್ ಟ್ರೈಂಗ್ ಟು ಬ್ರಿಂಗ್ ಔಟ್ ದ ಟ್ರೂ ಪ್ರಾಫಿಟ್. ಒಂದು ಬಿಸ್ನೆಸ್ ಮ್ಯಾನ್ ನಿಜವಾಗ್ಲೂ ಪ್ರಾಫಿಟ್ ಏನಿದೆ, ನಾವು ಲಾ ಏನ್ ಎಕ್ಸ್ಪೆಂಡಿಚರ್ ಅಲೋ ಮಾಡ್ತೀವಿ ಅದನ್ನ ಅಲೋ ಮಾಡ್ಕೊಂಡು ನೀವು ಇನ್ಕಮ್ ನ ಕರೆಕ್ಟ್ ತೋರಿಸಿ ಅದ್ರ ಮೇಲೆ ನೀವು ಟ್ಯಾಕ್ಸ್ ಕಟ್ಟಿ. ಏನಾದ್ರೂ ಚೌಕಾಶಿ ಮಾಡಿದ್ರೆ ನಾವು ಇಂಥ ಪೆನಾಲ್ಟಿ ಹಾಕ್ತೀವಿ ನಿಮಗೆ, ಸೊ ದಟ್ ಯುವರ್ ಪ್ರಾಪರ್ಟಿ ವಿಲ್ ಬಿ ಕಾನ್ಫಿಸಿಕೇಟೆಡ್. ಯುವರ್ ಪ್ರಾಪರ್ಟಿ ವಿಲ್ ಬಿ ಕಾನ್ಫಿಸಿಕೇಟೆಡ್ ಅಂತ ಹೇಳುವಂತಹ ಒಂದು ಲಾನ ಈ ಬಜೆಟ್ ನಲ್ಲಿ ತಗೊಂಡ್ಬಂದಿದ್ದಾರೆ. ಹೋದ್ ಬಜೆಟ್ ನಲ್ಲಿ ದೇ ಸೆಡ್ ಇಫ್ ಎನಿ ಬಿಸ್ನೆಸ್ ಮ್ಯಾನ್ ಟೇಕ್ಸ್ ಅ ಫೇಕ್ ಇನ್ವಾಯ್ಸ್, ಒಂದು ಫೇಕ್ ಇನ್ವಾಯ್ಸ್ ನಾನು ತಗೊಂಡ ಪಕ್ಷದಲ್ಲಿ ಅಪಾರ್ಟ್ ಫ್ರಮ್ ಪೇಯಿಂಗ್ ಟ್ಯಾಕ್ಸಸ್ ಅಂಡ್ ರೆಗ್ಯುಲರ್ ಪೆನಾಲ್ಟೀಸ್ 100% ಆಫ್ ದ ಫೇಕ್ ಇನ್ವಾಯ್ಸ್ ನಾನು ತಗೊಂಡಿರ್ತೀನಲ್ಲ ಆಸ್ ಅನ್ ಎಕ್ಸ್ಪೆಂಡಿಚರ್ ದಟ್ ವಿಲ್ ಬಿ ಟ್ಯಾಕ್ಸ್ಡ್ ಆಸ್ ಎ ಪೆನಾಲ್ಟಿ, ದಟ್ ವಿಲ್ ಬಿ ಪೆನಲೈಸ್ಡ್ 100%. ನಾಟ್ ಓನ್ಲಿ ಟು ದ ಪರ್ಸನ್ ಹೂ ಹ್ಯಾಸ್ taken it as an expenditure, but also on the person who has given me this invoice. Okay. ಇನ್ನೊಬ್ಬನು ಯಾರು ಇನ್ವಾಯ್ಸ್ ಕೊಟ್ಟಿರ್ತಾನೋ ಅವನ ಮೇಲೂ 100%. ಅವ್ನು 1 ಕೋಟಿ ಇನ್ವಾಯ್ಸ್ ನನಗೆ ಕೊಟ್ಟು ನಾನು 1 ಕೋಟಿ ಖರ್ಚು ಹಾಕಿದ್ರೆ ಅವ್ನು 1 ಕೋಟಿ ಇನ್ಕಮ್ ತೋರಿಸಿರ್ಬೋದು, ನನಗೆ 1 ಕೋಟಿ ಖರ್ಚಾಗಿರುತ್ತೆ. ಖರ್ಚು ಹಾಕಿದ್ದವನಿಗೂ 100% 1 ಕೋಟಿ ಪೆನಾಲ್ಟಿ ಕಟ್ಟಬೇಕು. ಯಾರು ಇನ್ವಾಯ್ಸ್ ಕೊಟ್ಟಿರ್ತಾನೋ ಅವ್ನು ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಿರ್ಬೋದು, ಅವನ ಮೇಲೂ 1 ಕೋಟಿ ಪೆನಾಲ್ಟಿ ಇದೆ. ಈ ವರ್ಷ ಬಜೆಟ್ ನಲ್ಲಿ ಏನ್ ತಗೊಂಡ್ಬಂದಿದ್ದಾರೆ ಅಂತ ಹೇಳಿದ್ರೆ ಈ ತರ ಫೇಕ್ ಇನ್ವಾಯ್ಸಸ್ ಯಾರ್ಯಾರು ಅಕೌಂಟ್ ಮಾಡಿದಾರೋ 2 ಕೋಟಿಗಿಂತ ಮೇಲ್ಪಟ್ಟ ಫೇಕ್ ಇನ್ವಾಯ್ಸ್ ಅವರಿಗೆ ಕಂಡ ಬಂದಲ್ಲಿ ದೇ ವಿಲ್ ಕಾನ್ಫಿಸಿಕೇಟ್ ದ ಪ್ರಾಪರ್ಟಿ ಆಫ್ ಸಚ್ ಎ ಪರ್ಸನ್. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ನಾನು ಈ ಮೂಲಕ ಬಿಸ್ನೆಸ್ ಮೆನ್ ಅವರಿಗೆ ತಿಳಿಸಬೇಕಾಗಿದ್ದು, ಪೇಮೆಂಟ್ ಆಫ್ ESI ಅಂಡ್ ಪ್ರಾವಿಡೆಂಟ್ ಫಂಡ್ ಡ್ಯೂಸ್. ಇಷ್ಟುವರೆಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇತ್ತು. ಇವತ್ತು ಇನ್ಕಮ್ ಟ್ಯಾಕ್ಸ್ ನಲ್ಲಿ ದೇ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ, ನಾಟ್ ಓನ್ಲಿ ಫಾರ್ ಇನ್ಮೇಲೆ ದೇ ಹ್ಯಾವ್ ಗಾನ್ ಟು ದ ಎಕ್ಸ್ಟೆಂಟ್ ಆಫ್ ಹಿಂದಿನಿಂದಲೂ ಅದೇ ಇತ್ತು, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀವಿ ನಾವು. ಇಫ್ ದೇರ್ ಇಸ್ 1 day delay in remittance of ESI and PF by the businessman to the ESI and PF department, then that expenditure will not be allowed for income tax purpose. That is employees contribution. Employees contribution. Correct. Employees contribution you can pay up to the due date of filing the income tax return. Correct. But very interestingly, Nayakre, today when you are paying the ESI and PF, the challan for employees contribution and employers contribution is the same challan. Okay. One day challan nalli ಎರಡು ಹೋಗಬೇಕು. ವೀಕ್ಷಕರ ಕರೆ ಉಂಟು. ಹಲೋ ಸರ್ ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು?
ಸರ್ ನಾನು ಬೆಂಗಳೂರಿನ KJ ಅಂತ. KJ ಪೈ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಥ್ಯಾಂಕ್ ಯು ಸರ್. ಸರ್ ಈಗ ಒಂದು ಮೊನ್ನೆ ಬಜೆಟ್ ಬಗ್ಗೆ ಒಂದು ಮಾತಾಡಲಿಕ್ಕೆ ಕೇಳಲಿಕ್ಕಿತ್ತು. ಕೇಳಿ. ಅದೇ ನಿಮ್ಮ ಅಂದ್ರೆ ಬಜೆಟ್ ಅಲ್ಲಿ ಮಾಮೂಲಾಗಿ ರೈತರಿಗೆ ಅಗ್ರಿಕಲ್ಚರ್ ಸೆಕ್ಟರ್ಗೆ ಬಹಳ ಕೊಟ್ಟಿದ್ದಾರೆ ಬೆನಿಫಿಟ್. ಆದ್ರೆ ಈಕ್ವಲೆಂಟ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ನೆಗ್ಲೆಕ್ಟ್ ಮಾಡಿದ್ದಾರೆ, MSME ಸೆಕ್ಟರ್ ಅನ್ನ. MSME ಸೆಕ್ಟರ್ ಅಲ್ಲಿ ಕೋಟ್ಯಾಂತರ ಜನ ಡಿಪೆಂಡ್ ಆಗಿದ್ದಾರೆ, ಅಪಾರ್ಟ್ ಫ್ರಮ್ ದ ಎಂಪ್ಲಾಯೀಸ್ ಕೂಡ. ಸೊ ಇದ್ರ ಬಗ್ಗೆ ಒಂದು ತಮ್ಮ ಒಂದು ಅನಿಸಿಕೆ ಬೇಕಿತ್ತು ಸರ್. ಅಂದ್ರೆ ಅಷ್ಟು ವಿಸಿಬಲ್ ಏನು ಈ ಬಜೆಟ್ ನಲ್ಲಿ MSME ಸೆಕ್ಟರಿಗೆ ಏನು ತೋರಲಿಲ್ಲ ಅಂತ ನೀವು ಹೇಳುದು ಅಲ್ವಾ? ಅದೇ ಅಲ್ಲ, ಅಗ್ರಿಕಲ್ಚರ್ ಕೊಡುವಾಗ ಅದಕ್ಕೆ ಈಕ್ವಲೆಂಟ್ ಆಗಿ ಇಂಪಾರ್ಟೆಂಟ್ ಸೆಕ್ಟರ್ MSME ಇರುವಾಗ ಅದಕ್ಕೂ ಕೊಡಬೇಕು ಅಂತ ಒಂದು ನಿಮ್ಮ ಮೂಲಕ ಗವರ್ಮೆಂಟ್ ಗೆ ನಾನು ರಿಕ್ವೆಸ್ಟ್ ಮಾಡೋದು. ನಮ್ಮದು ಒಂದು ಹೇಳ್ತೇನೆ, ಬಹಳ ಉತ್ತಮ ಪ್ರಶ್ನೆ ಕೇಳಿದ್ರಿ. ಅಗ್ರಿಕಲ್ಚರ್ ಅಂಡ್ MSME ದೇ ಆರ್ ದಿ 2 ಐಸ್ ಆಫ್ ದಿ ಸೇಮ್ ಇಕಾನಮಿ. ಒಂದು ಸೆಕ್ಟರಿಗೆ ನೀವು ಒತ್ತು ಕೊಟ್ಟು ಇನ್ನೊಂದು ಸೆಕ್ಟರಿಗೆ ಕೊಡದಿದ್ರೆ ಅದು ತಕ್ಕಡಿಯಲ್ಲಿ ಹೀಗೆ ಆಗ್ತದೆ. ತಕ್ಕಡಿ ಒಂದೇ ಲೆಕ್ಕ ತೂಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜೇಶ್ ಅವರು ನಿಮ್ಮ ಅಭಿಪ್ರಾಯ ಮತ್ತೆ ಅದಕ್ಕೆ MSME ಸೆಕ್ಟರಿಗೆ ಏನು ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ? MSME ಅಲ್ಲಿ ನೀವು ಫೇಸಲ್ಲಿ ನೋಡಿದ್ರೆ ನಿಮ್ಗೇನು ಕಾಣೋದಿಲ್ಲ. ಏನು ಓನ್ಲಿ ದೇ ಹ್ಯಾವ್ ಡಬಲ್ ದಿ ಎಕ್ಸ್ಪೆಂಡಿಚರ್ ಅಷ್ಟೇ. 8,000 crore ಇರೋದು 15,700 crores ಅಷ್ಟೇ. ಓಕೆ, ಸೊ ಇಂಡೈರೆಕ್ಟ್ಲಿ ಹೌ ಇಟ್ ವಿಲ್ ಎನ್ಕರೇಜ್ SMEs ಅಂದರೆ now they are going to fund the infrastructure sector. It is told that infrastructure will help 200 other MSMEs units sectors ಅಂತ ಹೇಳಿ. ಸೊ ಅಲ್ಲಿ MSME unitsಗಳು which are working as ancillary units to the big corporates or big companies, those MSME units will be flourishing. So direct benefit and ಕಾಣೋದು. Indirectly when the other sectors grow, MSME will also grow along with that. That is one thing. Second thing is ನಿಮ್ದೀಗ 13 ಸೆಕ್ಟರ್ಸ್ ಅನ್ನು ಮಾಡಿದ್ದಾರೆ ಅವರು. ಈ PLI ಸ್ಕೀಮ್ ಅಂತ ಮಾಡಿದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್, ಅದು MSME ಅಲ್ಲಿ ಬರ್ತದೆ. ಇನ್ಸೆಂಟಿವ್ಸ್ ಫಾರ್ 13 ಸೆಕ್ಟರ್ಸ್. ಸೊ ದಟ್ ವಿಲ್ ಬಿ ಕಂಟಿನ್ಯೂಡ್ ನೋ ಫರ್ದರ್. ಸೊ ಅದರಿಂದ ಕೂಡ MSME ಗ್ರೋ ಆಗ್ಲಿಕ್ಕೆ ಅಲ್ಲ, ಅದು 13 ಸೆಕ್ಟರ್ಗೆ ಅವರು November 18th 2020 ಅಲ್ಲೇ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದಾರೆ. ದಟ್ ಇಸ್ ದ ಕಂಟಿನ್ಯೂಯೇಷನ್. ಇದು ಬಜೆಟ್ ಅನೌನ್ಸ್ಮೆಂಟ್ ಅಲ್ಲ. ದಟ್ ವಿಲ್ ಕಂಟಿನ್ಯೂ. ಓಕೆ, ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಈಗ ಅನ್ಆರ್ಗನೈಸ್ ಸೆಕ್ಟರ್ ಫಾರ್ ಎಕ್ಸಾಂಪಲ್, ಈ MSME ಸೆಕ್ಟರ್ ವರ್ಕ್ ಮಾಡೋರೆಲ್ಲ ಅನ್ಆರ್ಗನೈಸ್ ಸೆಕ್ಟರ್, ಅವರೆಲ್ಲ ವಾಪಸ್ ಈಗ ಮೈಗ್ರೆಂಟ್ ಲೇಬರ್ ರಿಫಾರ್ಮ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ MSME ಲೇಬರ್ ಇದು ಕೂಡ ಆಪರ್ಚುನಿಟೀಸ್ ಜಾಸ್ತಿ ಆಗ್ತದೆ. ಲೇಬರಿಗೆ 70% ಲೇಬರ್ ಮಾತ್ರ ವಾಪಸ್ ಬಂದಿದ್ದಾರೆ. ಎವ್ರಿಬಡಿ ವಿಲ್ ಕಮ್ ದೇರ್, ದೇ ವಿಲ್ ಜಾಯಿನ್ ದ ಜಾಬ್. ಸೊ MSME ಇನ್ ಅದರ್ವೈಸ್ ಗ್ರೋ. So indirect benefits is the MSME. Direct benefits is. I'll just add one more thing to what Mr. Rajesh said. During the COVID time, a lot of benefits were announced in those 5 mini budgets in the MSME, be it with regards to the funding. But sir, one thing I would like to differ in your views. 5 mini budgets have been announced, which is relating to MSMEs also. They have announced 3 lakh crores package. But they have put such a condition, SMA 2 accounts, they are not eligible for 20% GECL, and only stressed MSMEs, they have been given that separate package. But stressed MSMEs, they are like untouchable by the banks, they are not doing anything. Here, more than 75% of the MSME units are still suffering in spite of announcing this GECL loan. Because, see, I agree, you have to support performing people. But due to some reasons, if there is some lag, such people are not supported in this budget. See, let us look at this as a work in progress and not as a final policy related issue. What we have to look at is what is the intention of the government. Correct. In the 5 mini budgets, MSME has been given the major importance. Correct. Even the definition of MSME has been changed so that almost 99% of so the definition changing and all. See, one thing ಯಾರೋ ಒಬ್ರು ಕೇಳಿದ್ರು ಅಂಕಿ ಅಂಶಗಳ ಬಜೆಟ್ ಅಂತ ಹೇಳಿ. ಅಂಕಿ ಅಂಶ ಕೊಟ್ಟ ಕೂಡಲೇ ಹೊಟ್ಟೆ ತುಂಬುದಿಲ್ಲಲ್ಲ ಸ್ವಾಮಿ. No, but a lot of companies which are outside MSME will get the benefits of MSME. Yes. And see, if you are just an MSME, your rate of interest is lower straight away. My feeling, ನಮ್ಮ ಗುರುರಾಜ್ ಆಚಾರ್ಯ ಅವರೇ, ನೀವು ಕೂಡ ಈ ಬ್ಯಾಂಕಿಂಗ್ ಎಕ್ಸ್ಪರ್ಟ್ ಆಗಿ, ನನ್ನ ಒಂದು ಭಾವನೆ, ಈ ತುಂಬಾ ಜನ MSME ಯೂನಿಟ್ಸ್ ಇನ್ ಬಿಟ್ವೀನ್ ನ ದೋಬಿ ಕಾ ಕುತ್ತ ನ ಘರ್ ಕಾ ನ ಘಾಟ್ ಕಾ ಅಂತ ಹೇಳ್ತಾರೆ ನೋಡಿ, ಅಂತ ಪರಿಸ್ಥಿತಿ ನಮ್ಮ MSME ಅವರಿಗೆ ಬಂದಿದೆ.
SMA2 ಅಕೌಂಟ್ ಅಂದರೆ ಜಸ್ಟ್ 31 ಡೇಸ್ ಔಟ್ಸ್ಟ್ಯಾಂಡಿಂಗ್ ಇದ್ರು ದೇ ಆರ್ ನಾಟ್ ಎಲಿಜಿಬಲ್. ಆಚೆ 90 ಡೇಸ್ ಕ್ರಾಸ್ ಆದರೆ ಮಾತ್ರ NPA ಕ್ಲಾಸಿಫಿಕೇಶನ್ ಮಾಡಿ ಸ್ಟ್ರೆಸ್ಡ್ MSME ಕೊಡ್ತಾರೆ. ಆ ಸ್ಟ್ರೆಸ್ಡ್ MSMEಗೆ ಹೇಗೆ ಅವ್ರದ್ದು ಕ್ಯಾಪಿಟಲ್ ಪ್ಲಸ್ ಫ್ರೀ ರಿಸರ್ವ್ಸ್ ಪ್ಲಸ್ ನಿಮ್ಮ ಅನ್ಸೆಕ್ಯೂರ್ಡ್ ಲೋನ್ ಆಫ್ ದಿ ಪಾರ್ಟ್ನರ್ಸ್ ಆರ್ ದಿ ಪ್ರಮೋಟರ್ಸ್ ಅದರ ಮೇಲೆ 15%. ಎಷ್ಟು ಸ್ಟ್ರೆಸ್ಡ್ MSME ಅದರ ಕ್ಯಾಪಿಟಲೇ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ತೋರ್ತದೆ. ಇದೆಲ್ಲ ಕೆಲವು ಸರಿ ಏನಾಗ್ತದೆ, ಐವಾಶಿಗೆ 75 ಇಯರ್ಸ್ಗಿಂತ ಮೇಲಾದ ಸೀನಿಯರ್ ಸಿಟಿಜನಿಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದು ಬೇಡ. ದಟ್ ಇಸ್ ನಂಬರ್ 1 ಹಂಬಕ್ ಅಂತ ಹೇಳ್ತೇನೆ ನಾನು, ಇಡೀ ಗಿಮಿಕ್ ಓನ್ಲಿ. ಸೊ MSME ಅವರಿಗೆ ನಿಮ್ಮ ಪ್ರಕಾರ ಯಾವುದಾದ್ರೂ ಏನಾದರೂ ಒಂದು ವಿಸಿಬಲ್ ಇಂಪೆಕ್ಟಸ್ ವೆದರ್ ಇಟ್ ಇಸ್ ದೇರ್ ಆರ್ ನಾಟ್ ಇನ್ ದಿಸ್ ಬಜೆಟ್? ಸರ್, ಈಗ ನೀವೇನ್ ಗಿಮಿಕ್ ಅಂತ ಹೇಳಿದ್ರಲ್ಲ, ಅದು ಬಹುಶಃ ಮಾಡಬೇಕಾಗುತ್ತೆ ಪೊಲಿಟಿಕ್ಸ್ ನಲ್ಲಿ. Sometimes it is politics and bad economics. No, I'm just telling that point of view. Having said that, MSMEs ಗೆ ಕೆಲವು ನಮ್ಮ ಪಾಯಿಂಟ್ಸ್ ಹೇಳಬೇಕು ಇಲ್ಲಿ. ಒಂದು, MSME ಗೆ ಏನ್ ಮೆಜಾರಿಟೀಸ್ ಬೇಕಾಗುತ್ತೆ, ಲ್ಯಾಂಡ್ ಬೇಕಾಗುತ್ತೆ ಅಥವಾ ಪವರ್ ಬೇಕಾಗುತ್ತೆ ಅಥವಾ ವಾಟರ್ ಬೇಕಾಗುತ್ತೆ, ಇದೆಲ್ಲ ಸ್ಟೇಟ್ ಸಬ್ಜೆಕ್ಟ್, ಇದೆಲ್ಲ ಸೆಂಟ್ರಲ್ ಕೊಡುವಂತಹದಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಿದೆ, ಈ ಫಾರ್ಮರ್ಸ್ ಗೆ ಡೈರೆಕ್ಟ್ ಬೆನಿಫಿಟ್ 6,000 ರೂಪಾಯಿ ಕೊಡ್ತೀವಿ ನಾವು ಅಂತ ಹೇಳಲಿಕ್ಕೆ, ಅಲ್ಲಿ ಅನ್ನದಾತನಿಗೆ ಕೊಡುವಂತಹ ಒಂದು ಬೆನಿಫಿಟ್ ತಗೊಂಡು ಹೋಗಿ ನಾನು ದುಡ್ಡು ಸ್ಟ್ರೇಟ್ ಅವೇ ಐ ವಿಲ್ ಗಿವ್ ಇಟ್ ಟು ದಿ MSME ಆ ತರ ಕೊಡ್ಲಿಕ್ಕೆ ಆಗಲ್ಲ. ಐ ಮೀನ್, ಯಾಕಂದ್ರೆ ಪೈ ಅವ್ರು ಹೇಳಿದ ಪ್ರಕಾರ ಫಾರ್ಮರ್ಸ್ ಗೆ ಅಗ್ರಿಕಲ್ಚರ್ ಕೊಟ್ಟಷ್ಟು ಟ್ರಸ್ಟ್ MSME ಗೆ ಕೊಡ್ಲಿಲ್ಲ ಅಂತ ಹೇಳಲಿಕ್ಕೆ, ಐ ಹ್ಯಾವ್ ಟು ಟೆಲ್ ದಟ್ ಜಸ್ಟ್ ಲೈಕ್ ಅನ್ ಅಗ್ರಿಕಲ್ಚರಲ್ ಗೆ ತಗೊಂಡೋಗಿ ಅವ್ನ ಜೋಬಿಗೆ ನಾನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳುವಾಗ MSMEs ಗೆ ಆ ತರ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ DB ಮೆಹ್ತಾ ಅವರು ರೈಟ್ಲಿ ಹೇಳಿದಾಗೆ 5 ಮಿನಿ ಬಜೆಟ್ಸ್ ನಲ್ಲಿ ತುಂಬಾ ಕೊಟ್ಟಿದ್ದಾರೆ. ಅದಕ್ಕೆ ನೀವು ವಿರೋಧನೂ ವ್ಯಕ್ತಪಡಿಸಿದ್ದೀರಿ. ಆ ವಿರೋಧಕ್ಕೆ ನಾನು ಒಂದು ಹೇಳ್ತೀನಿ ಸರ್, ಗವರ್ಮೆಂಟ್ ವಿಲ್ ಹೆಲ್ಪ್ ದೋಸ್ ಹೂ ಆರ್ ಸಿಸ್ಟಮ್ಯಾಟಿಕ್. ಅವ್ರದ್ದು ಒಂದು ಪ್ರಾಬ್ಲಮ್ ಬಿಫೋರ್ ಕೊರೋನಾ ಇಫ್ ದೇ ಹ್ಯಾಡ್ ಅ ಪ್ರಾಬ್ಲಮ್, then how do you expect that also there was a problem in the economy and see there was a recession in the economy. Bank is giving out of depositors money. You cannot give it to a person. Okay, failure is probably a possibility in business. SMA2 ಅಲ್ಲಿ ನೀವು ಹೇಳಿದಾಗೆ, ಅಂದ್ರೆ ಅವನು 60 ದಿನ ಒಳಗಡೆ ಲೋನ್ ರೀಪೇ ಮಾಡ್ಲಿಲ್ಲ, ಆಮೇಲೆ ಇಂಟ್ರೆಸ್ಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ SMA2 ಅಂತ ಹೇಳ್ತೀವಿ ನಾವು. ಅಂತವರಿಗೆ ಬ್ಯಾಂಕ್ ಸೇಸ್ ಐ ಕ್ಯಾನಾಟ್ ಹೆಲ್ಪ್ ಯು ಮಸ್ಟ್ ಹೆಲ್ಪ್ ಯುವರ್ ಸೆಲ್ಫ್, ಬಿಕಾಸ್ ಬ್ಯಾಂಕ್ ಇಸ್ ಆಲ್ಸೋ ನಾಟ್ ಗಿವಿಂಗ್ ಔಟ್ ಆಫ್ ದೇರ್ ಓನ್ ಮನಿ. ದೇ ಕ್ಯಾನಾಟ್ ಟೇಕ್ NPAs ಆಫ್ಟರ್ ಕೊನೆದಾಗ ಒಂದು ಮಾತು ಹೇಳ್ಬಿಡ್ತೀನಿ ನಾನು ನಾಯ್ಕ್ರೆ. ಸಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯನ್ ಎಕಾನಮಿ ಇಸ್ ಸ್ಟ್ರಕ್ಚರಲಿ the business is getting reorganized. Big businesses are getting bigger businesses and small businesses are actually becoming smaller. Correct. I mean, ಅದಕ್ಕೆ ನಾವು ಈ V-shaped economy ಅಲ್ಲಿ ನಾವು ಈಗ ಹೊಸದಾಗಿ ಒಂದು ಕಾಯಿನ್ ಮಾಡಿದ್ದೇವೆ, saying that K-shaped economy ಅಂತೇಳಿ. K-shaped economy ಅಂತ ಹೇಳಿದ್ರೆ ಮೇಲೆ ಒಂದು V, ಕೆಳಗಡೆ ಒಂದು ಉಲ್ಟಾ V. ದೊಡ್ಡವರು ಆಗ್ತಾ ಇದಾರೆ, ಸಣ್ಣವ್ರು ಆಗ್ತಾ ಇದಾರೆ. ಇನ್ಫ್ಯಾಕ್ಟ್ ಇಲ್ಲಿ ನಾವು ಹೇಳ್ಬೇಕೇನು ಅಂತ ಹೇಳಿದ್ರೆ, MSMEs have to be very disciplined. MSMEs have to come together and form a cartel, and the cartel ಮಾಡ್ಲಿಕ್ಕೆ ತುಂಬಾ ಕಷ್ಟ ಅವರಿಗೆ. ಆದ್ರೂ they have to somehow feel that they have to help themselves more than depend on the government. It is very difficult to depend only government and the bank. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ, ಇದು ಗ್ಯಾರಂಟಿ ನಾನು ಹೇಳ್ತೇನೆ. ಯಾಕಂದ್ರೆ ಹೈಯೆಸ್ಟ್ ಜಾಬ್ ಕ್ರಿಯೇಟಿಂಗ್ ಸೆಕ್ಟರ್ ಇಸ್ MSME ಸೆಕ್ಟರ್. ನೀವು ಅಗ್ರಿಕಲ್ಚರ್ ಸೆಕ್ಟರಿಗೆ ಅಷ್ಟು ಒತ್ತು ಕೊಡುವಾಗ ಸ್ವಲ್ಪ ಆದ್ರೂ ನೀವು MSME ಕೊಡ್ಲೇಬೇಕು. MSME ಅವರ ಕಣ್ಣಿಗೆ ಅದನ್ನ ನಾನು ಕೊಟ್ಟಿದ್ದೀನಿ. ಮೆಹ್ತಾ ಅವರು ಹೇಳಿದ ಪ್ರಕಾರ ಸಾಕಾಗ್ಲಿಲ್ಲ. ನೋಡಿ, ಸರ್ಕಾರ ಏನು ಕೊಡ್ಲಿಲ್ಲ, ಅದು ಸಾಲ ಇಲ್ಲಿಂದ ಕೊಟ್ಟಿದ್ದಾರೆ ಬ್ಯಾಂಕಿಂದ. ಅದು ಕೂಡ ಸಾಲ ಕೊಟ್ಟದ್ದು ಕಂಡೀಷನ್ಸ್ ಎಲ್ಲ ನೋಡಿದ್ರೆ ತುಂಬಾ ಜನರಿಗೆ ಅದು ಕಬ್ಬಿಣದ ಕಡೆಲೆ. ಯಾಕಂದ್ರೆ ಐ ಆಮ್ ವರ್ಕಿಂಗ್ ಇನ್. ಸರ್, ಇಲ್ಲ ನೀವು ಹಾಗೆ ಹೇಳಲಿಕ್ಕಿಲ್ಲ, ಒಂದೇ ಕತೆ ಹೇಳಲಿಕ್ಕಿಲ್ಲ. ಎಷ್ಟೋ ಜನಕ್ಕೆ ಬಂದಿದೆ ಕೂಡ, ಎಷ್ಟೋ ಹೇಳುದಿಲ್ಲ ನಾವು. ಫೈನಲಿ ಒಂದೇ ಹೇಳೋದು, if you want to get money, you must prove that you don't need money. Then only you will get money from the bank. That is the only prove that you don't need money. So people who actually don't need money, correct, for them bank has sent a letter saying pre-sanctioned letter ಕೊಟ್ಬಿಟ್ಟಿದ್ದಾರೆ. 20% ನಾವು ಕೊಡ್ತೀವಿ ಅಂತ. pre-sanction ಕೊಟ್ಟ ಬ್ಯಾಂಕಿನವರೇ ಕರೆಕ್ಟ್ ಸತಾಯಿಸಿದ್ದಾರೆ. ಇರ್ಲಿ, ಈಗ ವೀಕ್ಷಕರ ಕರೆ ಉಂಟು, ಒಂದ್ ನಿಮಿಷ. ಹಲೋ, ಉಮೇಶ್ ಪೈ ಮಾತಾಡೋದು. ಉಮೇಶ್ ಪೈ ಎಲ್ಲಿಂದ? ಉಡುಪಿಯಿಂದ. ಉಡುಪಿಂದ. ನೀವು ಪ್ರೊಫೆಸರ್? ಹೌದು.
ಪ್ರೊಫೆಸರ್ ಉಮೇಶ್ ಪೈ, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಿ. ನನ್ನ ಫಸ್ಟ್ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಕಳೆದ ಸಾಲ ನಾನು ನಿಮ್ಮ ಹತ್ರ ಹೇಳಿದ್ದೆ ಏನಂತ ಹೇಳಿದ್ರೆ, ಬಜೆಟ್ ಮಂಡನೆ ಮಾಡುವ ಮೊದಲು ನಿಮ್ಮದು ರಿಪೋರ್ಟ್ ಅನ್ನ ನೀವು ಅಲ್ಲಿ ಸಬ್ಮಿಟ್ ಮಾಡ್ತೀರಿ ಅಂತ ಹೇಳಿದ್ರಿ, ಮೆಮೊರಾಂಡಮ್. ಹೌದು. ಆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಈಗ ಬಜೆಟ್ ಆದ್ಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಹೀಗೆ ತರ ಉಂಟಾ ಅದು ಬಜೆಟ್? ಇಲ್ಲ ಇಲ್ಲ ಇಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ ಇಲ್ಲ. ಬಜೆಟ್ ಅಲ್ಲಿ ಒಳ್ಳೆ ಮಾಡ, ಆದ್ರೆ ನಾವು 257 ಪೇಜ್ ಇದು ನಮ್ಮ ICA ಅವರದ್ದು ಮೆಮೊರಾಂಡಮ್ ಕೊಟ್ಟದ್ರಲ್ಲಿ ಕೇವಲ 3ರಿಂದ 4 ಮಾತ್ರ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಬೇರೆ ಯಾವ್ದು ಇಂಪ್ಲಿಮೆಂಟ್ ಮಾಡ್ಲಿಲ್ಲ. ಮತ್ತೆ ಎರಡನೇದಾಗಿ, ಈಗ ನಾವು ಯಾವುದೇ ಬಜೆಟ್ ಇರ್ಲಿ, ಯಾವುದೇ ಗವರ್ಮೆಂಟ್ ಇರ್ಲಿ, ನಾವು ಟ್ಯಾಕ್ಸ್ ಪೇಯರ್ಸ್ ಏನು ಆಲೋಚನೆ ಮಾಡುದು ಅಂತ ಹೇಳಿದ್ರೆ ನಮ್ಗೆ ಏನಾದ್ರೂ ಲಾಭ ಇದೆಯಾ ಅಂತ ನೋಡುವಂತದಷ್ಟೇ. ಕರೆಕ್ಟ್. ಬಟ್ ಜನಸಾಮಾನ್ಯರು ಡೈಲಿ ವರ್ಕ್ ಮಾಡಿ ದಿನಗೂಲಿ ನೌಕರರು ಇರ್ತಾರೆ, ಅಥವಾ ಡೈಲಿ ಕೆಲಸ ಮಾಡುವ ಜನಸಾಮಾನ್ಯರು, ಅವರಿಗೆ ಈ ಬಜೆಟ್ ಇಂದ ಒಳ್ಳೇದಾಗಿದ ಕೆಟ್ಟದಾಗಿದ ಅಂತ ಗೊತ್ತಾಗುದು ಹೇಗೆ? ಇದರಲ್ಲಿ ತುಂಬಾ ಒಳ್ಳೇದಾಗಿದೆ. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಗೆ ತುಂಬಾ ಸ್ಪೆಂಡ್ ಮಾಡಿದ್ದಾರೆ, ರೋಡ್, ರೈಲ್ವೆ ಅದೆಲ್ಲ ಮಾಡಿದ್ರೆ. ಸರ್, ಯು ಕ್ಯಾನ್ ಆಡ್ ಒಂದೇ. See, there is something called a direct benefit, there is something called an indirect benefit. Correct. So, in the past few budgets, all the taxpayers were given direct benefits by either increasing the exemptions, limits and various other benefits. This budget, it is one of the 6th pillar is to see that the benefit reaches all sections of the society. Now, development is the biggest thrust in this budget. With the development, jobs will get created, growth will happen, and indirectly everyone will get business and benefits. Those who are inclusive growth. Inclusive growth. So this is an indirect benefit. We'll have to have a little patience to see the fruits of the policy decisions taken in this budget. It is not a direct dole out given like earlier budgets. ಮತ್ತೆ ಉಮೇಶ್ ಪೈ ಅವರೇ, ಇದು ಕಂಟಿನ್ಯೂಯೇಷನ್ ಆಫ್ ದಿ ಲಾಸ್ಟ್ ಬಜೆಟ್ ಅಂತ ಹೇಳ್ತೇವೆ. ಯಾಕಂದ್ರೆ ಲಾಸ್ಟ್ ಬಜೆಟ್ ಅಲ್ಲಿ ಇಂಪ್ಲಿಮೆಂಟ್ ಯಾವುದು ಇದನ್ನು ಚೇಂಜ್ ಮಾಡಲಿಲ್ಲ, ಅವರು ಕ್ಯಾನ್ಸಲ್ ಮಾಡಲಿಲ್ಲ. ಅಲ್ಲ, ಈಗ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಬಜೆಟ್ ಆದ್ಮೇಲೆ ಎಸೆನ್ಷಿಯಲ್ ಕಮೋಡಿಟೀಸ್ ಇದು ಮತ್ತೆ ಡೀಸೆಲ್ ಪ್ರೈಸ್, ಪೆಟ್ರೋಲ್ ಪ್ರೈಸ್ ದಿನೇ ದಿನೇ ಜಾಸ್ತಿ ಆಗ್ತಾ ಹೋದ್ರೆ ಈ ಜನಸಾಮಾನ್ಯರಿಗೆ ಇದು ಕಷ್ಟ ಅಲ್ವಾ? ಅಲ್ಲ, ಈಗ ಇಂಟರ್ನ್ಯಾಷನಲ್ ಪ್ರೈಸ್, ಡೀಸೆಲ್ ಪೆಟ್ರೋಲ್ ಪ್ರೈಸ್ ಬಗ್ಗೆ ಹೇಳಿ. ಹೌದು, ಅಲ್ಲ, ಸಿ ದಟ್ ಈಸ್ ದ ಓನ್ಲಿ ಸೋರ್ಸ್ ಆಫ್ ರೆವೆನ್ಯೂ ಫಾರ್ ದಿ ಗವರ್ಮೆಂಟ್. ಕಿಚನ್ ಇಂದ ಬಾರಿ ಸೌಂಡ್ ಬರ್ತಾ ಉಂಟು ಉಮೇಶ್ ಪೈ ಅವರೇ, ಸ್ವಲ್ಪ ಈಚೆ ಬಂದು ಮಾತಾಡಿ. ಆಯ್ತಾಯ್ತಾಯ್ತು. ಸರ್ಕಾರಕ್ಕೆ ಇದೊಂದು ಮೇಜರ್ ರೆವೆನ್ಯೂ ಸೋರ್ಸ್. ಈಗ ಇದನ್ನು ಬಿಟ್ಟು ಬೇರೆ ಸೋರ್ಸ್ ಇಲ್ಲ. ಔಟ್ಸೈಡ್ ಬಾರೋಯಿಂಗ್ಸ್ ಸೆಕೆಂಡ್ ಸೋರ್ಸ್. ಫಸ್ಟ್ ಸೋರ್ಸ್ ಇಸ್ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ಎನ್ಹಾನ್ಸ್ ಮಾಡಲೇಬೇಕು. ಯಾಕಂದ್ರೆ 25 ಕೋಟಿ ವೆಹಿಕಲ್ಸ್ ಇದಾವೆ ನಮ್ಮ ದೇಶದಲ್ಲಿ. ಅಷ್ಟು ವೆಹಿಕಲ್ ಓನರ್ಸ್ ಸ್ಪೆಂಡ್ ಮಾಡ್ತಾರೆ, ಅದು ಸರ್ಕಾರಕ್ಕೆ ರೆವೆನ್ಯೂ ಬರ್ತದೆ. ಒಂದು ಸ್ಟೇಟ್ ಗವರ್ಮೆಂಟ್ಗೆ ರೆವೆನ್ಯೂ ಬರ್ತದೆ, ಸೆಂಟ್ರಲ್ ಗವರ್ಮೆಂಟ್ಗೆ ರೆವೆನ್ಯೂ ಬರ್ತದೆ ಅದರಲ್ಲಿ. ಸೊ ಹೀಗಾಗಿ ಇದನ್ನ ಸಡನ್ ಆಗಿ ಕಮ್ಮಿ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಎರಡನೇದು, ಇಲ್ಲಿ ಅದು 2.5 ರೂಪಾಯಿ ಮತ್ತು 4 ರೂಪಾಯಿ ಜಾಸ್ತಿ ಮಾಡಿದ್ದು ಅದು ಓವರ್ ಆಲ್ ಪ್ರೈಸ್ ಜಾಸ್ತಿ ಆಗಲಿಲ್ಲ. ಆಸ್ ಇಟ್ ಟೋಲ್ಡ್ ಸೆಸ್ ನಾವು ಆಲ್ರೆಡಿ ಈಗ ಡಿಸ್ಕಸ್ ಮಾಡಿ ಆಗಿದೆ ಉಮೇಶ್ ಪೈ ಅವರು. ಸೊ ಹೀಗೆ ಈಗ ನನ್ನ ಕ್ವಶನ್ ಅಂದ್ರೆ, ಓವರಲ್ಲಿ ಈ ಕೋವಿಡ್ ಟೈಮ್ ಅಲ್ಲಿ ಇದೊಂದು ಬಜೆಟ್ ಒಳ್ಳೆ ಬಜೆಟ್ ಅಂತೇಳಿ ತಾವು ಅಭಿಪ್ರಾಯ ಪಡ್ತೀರಾ? ಇದು ನನ್ನ ಪ್ರಕಾರ 75% ಒಳ್ಳೆ ಬಜೆಟ್. ಗುಡ್. ನಿಮ್ಮ ಮಹೇತಾರ್ ಅವರ ಪ್ರಕಾರ? I'll just add one more thing to what Mr. Rajesh said. What a common man has to look at is what has he got overall in the last 5 to 6 years under the current dispensation, political dispensation. If his monthly expenditure is 25,000 rupees, he has saved 5% of indirect taxes, which is 1,250 rupees per month. If he is a taxpayer, he has saved minimum 6,000 rupees to a maximum of a huge amount if it's a large high net worth individual in direct taxes. What is he paying in terms of higher petrol and diesel cost per month? 500 rupees, 1,000 rupees, that's it. So overall in the last 5 to 6 years, if you look at a family budget, there's a saving that has accrued to the family irrespective of the higher petrol and diesel cost. So one should not say, okay, whatever benefit I have got, that is my benefit, but here I am paying little extra, so I should just keep crying and cribbing about that extra I am paying. Overall, in the last 6 years,
all the families have been benefited if you look at the direct, indirect taxes, including petrol and diesel prices. And all the taxes are spent wisely in capital assets. ಈಗ ರೋಡ್ಸ್, ರೈಲ್ವೇಸ್ ಎಲ್ಲ ಈಗ ರಾಜೀವ್ ಗಾಂಧಿ ಅವರು ಹೇಳಿದಾಗೆ ಅವರ ಕಾಲದಲ್ಲಿ 17 ಪೈಸಾ ಮಾತ್ರ ಜನರಿಗೆ ತಲುಪ್ತಿತ್ತು. ಈಗ 17 ಪೈಸಾ ಅಲ್ಲ, ಜಾಸ್ತಿ ತಲುಪ್ತಿದೆ ಅಂತ ನೀವು ಹೇಳುದು. ಬೆನಿಫಿಟ್ ಸಿಗ್ತದೆ ಜನರಿಗೆ. ಈಗ ಎಜುಕೇಶನ್ ಸೆಕ್ಟರ್, ಈಗ ರಾಜೇಶ್ ರಾವ್ ಅವರೇ, ವಾಟ್ ಆರ್ ಆಲ್ ದಿ ರಿಫಾರ್ಮ್ಸ್ ಹ್ಯಾವ್ ಬೀನ್ ಟೇಕನ್ ಇನ್ ಎಜುಕೇಶನ್ ಸೆಕ್ಟರ್? ಸೊ ಒಂದೇನಂತ ಹೇಳಿದ್ರೆ ಅಲಾಟ್ಮೆಂಟ್ ಜಾಸ್ತಿ ಮಾಡಿದ್ದಾರೆ. ಮುಂಚೆ 75,000 ಕೋಟಿ 93,000 ಮಾಡಿದ್ದಾರೆ ಕೋಟಿ. ಒಂದು ಎರಡನೇದು ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ನೆಕ್ಸ್ಟ್ ಇಯರಿಂದ ಚಾಲು ಆಗ್ತದೆ 2022 ಇಂದ. ಅದಕ್ಕೆ ಸರಿಯಾಗಿ ಒಂದು ಫ್ರೇಮ್ ವರ್ಕ್ ಮಾಡ್ತಾ ಇದ್ದಾರೆ ಈ ವರ್ಷ, ನೆಕ್ಸ್ಟ್ ಇಯರ್ ಸ್ಪೆಂಡಿಂಗಿಗೆ. ಸೊ ಏನು ಮಾಡಿದ್ದಾರೆ, 15,000 ಶಾಲೆಗಳನ್ನು ಆಲ್ ಓವರ್ ಇಂಡಿಯಾ ಮಾಡೆಲ್ ಸ್ಕೂಲ್ಸ್ ಅಂತ ಹೇಳಿ ಒಂದು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಅದನ್ನು ಬೇಸ್ ಮಾಡಿಕೊಂಡು ಆಲ್ ಓವರ್ ಇಂಡಿಯಾ ಇನ್ ದ ನೆಕ್ಸ್ಟ್ 5 to 10 years ದ ಎಂಟೈರ್ ಎಜುಕೇಷನ್ ಪಾಲಿಸಿ ವಿಲ್ ಚೇಂಜ್ ಆ್ಯಂಡ್ ದಿ ಇನ್ಫ್ರಾಸ್ಟ್ರಕ್ಚರ್ ಆನ್ ದ ಎಜುಕೇಷನ್ ಆಲ್ಸೋ ವಿಲ್ ಚೇಂಜ್ ಬೇಸ್ಡ್ ಆನ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿಸ್ 15,000 ಸ್ಕೂಲ್ಸ್. ಒಂದು ಕಾನ್ಸೆಪ್ಟ್. ಎರಡನೇದು ಹೈಯರ್ ಎಜುಕೇಷನ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ ಈ ಸಲ. ಮತ್ತು ಈ ಸೈನಿಕ್ ಸ್ಕೂಲ್ಸ್ 100 ಸೈನಿಕ್ ಸ್ಕೂಲ್ಸ್, ಓಕೆ. ಮತ್ತು ಟ್ರೈಬಲ್ ಏರಿಯಾಸ್ನಲ್ಲಿ ಕಾಲೇಜ್ ಸ್ಕೂಲ್ ಸ್ಟಾರ್ಟ್ ಮಾಡಲಿಕ್ಕೆ 4 ಕೋಟಿ ಶೆಡ್ಯೂಲ್ ಕಾಸ್ಟ್ ಸ್ಟೂಡೆಂಟ್ಸ್ಗಳಿಗೆ ಹೆಲ್ತ್ ಕೇರಲ್ಲಿ ಕೂಡ ಹಾಗೆ. ಹೆಲ್ತ್ ಕೇರಲ್ಲಿ 93 crores ಇತ್ತು ಲಾಸ್ಟ್ ಇಯರ್ ಖರ್ಚು ಮಾಡಿದೆ. ಈ ಸಲ 2.23 lakh crores ಮಾಡ್ತಾ ಇದ್ದಾರೆ, 137% ಹೈಕ್. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ದಿಸ್ ಕೋವಿಡ್ ಹ್ಯಾಸ್ ಗಿವನ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಟು ದಿ ಅಡ್ಮಿನಿಸ್ಟ್ರೇಷನ್ ಆಸ್ ವೆಲ್ ಆಸ್ ಟು ದ ಪಬ್ಲಿಕ್. ನಮ್ಮ ದೇಶದ ಹೆಲ್ತ್ ಪರಿಸ್ಥಿತಿ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಗೊತ್ತಾಗಿದ್ದೇ ನಮಗೆ ಹೋದ ವರ್ಷ. ಅಲ್ಲಿವರೆಗೆ ನಮ್ಗೆ ಗೊತ್ತಾಗಲಿಲ್ಲ. ಇದು ಬೆಡ್ಸ್ ಸರಿ ಇಲ್ಲ, ಹಾಸ್ಪಿಟಲ್ ಸರಿ ಇಲ್ಲ, ಡಾಕ್ಟರ್ಸ್ಗಳಿಗೆ ಟ್ರೈನಿಂಗ್ ಯಾವುದೂ ಸರಿ ಇಲ್ಲ ನಮ್ಮ ದೇಶ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್. ಅದಕ್ಕೋಸ್ಕರ ಈಗ ಟೀಚರ್ಸ್ ಕೂಡ ಅಪ್ ಸ್ಕಿಲ್ ಮಾಡಲಿಕ್ಕೆ ಟ್ರೈನಿಂಗ್ ಮಾಡುವ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಟೀಚರ್ ಅಲ್ವಾ. ಮತ್ತೆ ಇದು ಪ್ರೈಮರಿ ಹೆಲ್ತ್ ಸೆಂಟರ್ಸ್, ತಾಲೂಕ್ ಹೆಲ್ತ್ ಸೆಂಟರ್ಸ್, ಡಿಸ್ಟ್ರಿಕ್ಟ್ ಎಲ್ಲ ಹೆಲ್ತ್ ಸೆಂಟರ್ಸ್ ಎಲ್ಲೆಲ್ಲಿದೆ ಅದನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಡಿಸ್ಟ್ರಿಕ್ಟ್ಸ್ ಎಲ್ಲ ಹೆಲ್ತ್ ಲ್ಯಾಬ್ಸ್ ಓಪನ್ ಮಾಡ್ತಾರೆ, ಟೆಸ್ಟಿಂಗ್ ಲ್ಯಾಬ್ಸ್. ಸೊ ಹಾಗಾಗಿ ಈವನ್ ಇನ್ ಏರ್ಪೋರ್ಟ್ಸ್ ಆ್ಯಂಡ್ ಸೀ ಪೋರ್ಟ್ಸಲ್ಲಿ ಕೂಡ ಹೆಲ್ತ್ ಟೆಸ್ಟಿಂಗ್ ಸೆಂಟರ್ಸ್ ಓಪನ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಹೆಲ್ತ್ ಸೆಕ್ಟರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಮತ್ತು ಟ್ರೈನಿಂಗ್, ನರ್ಸಸ್ಗಳಿಗೆ ಟ್ರೈನಿಂಗ್ ಕೊಡುವಂಥದ್ದು, ಇದನ್ನೊಂದು ಬಿಲ್ ತರ್ತಾ ಇದ್ದಾರೆ ಅವರು. ಸೊ ಹೀಗಾಗಿ ಹೆಲ್ತ್ ಸೆಕ್ಟರ್ನಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಗ ಗುರುರಾಜ ಆಚಾರ್ಯ ಅವರೇ, ಬ್ಯಾಂಕಿಂಗ್ ಎಕ್ಸ್ಪರ್ಟ್ ಆಗಿ ನೀವು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಏನೆಲ್ಲ ರಿಫಾರ್ಮ್ಸ್ ಈಗ ಮಾಡಿದ್ದಾರೆ? ಒಂದು ನಾನು ಹೇಳಬೇಕು, ನಾವು ಆಗ್ಲೇ ಮಾತಾಡಿದ್ವಿ ಡೆವಲಪ್ಮೆಂಟಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ತಗೊಂಡ್ ಬರ್ತಾ ಇದ್ದಾರೆ, ಅದು ಮಾತಾಡಿ ಆಯ್ತು. ಎರಡನೇದು ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ದಟ್ ದೇ ಡನ್ ಇಸ್ ದೇ ಆರ್ ಗೋಯಿಂಗ್ ಟು ಬ್ರಿಂಗ್ ಇನ್ ವಾಟ್ ಇಸ್ ನೋನ್ ಆಸ್ ಅ ಬ್ಯಾಡ್ ಬ್ಯಾಂಕ್ ಅಂತ. ಅದನ್ನ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಅಂತ ಹೇಳಿ, ಮತ್ತೆ ಇನ್ನೊಂದು ರೀತಿ ಅದು ಏನಂದ್ರೆ ಈ ಎಲ್ಲ ಬ್ಯಾಂಕ್ ನಲ್ಲಿ ಏನು NPS ಇದೆ ಅದನ್ನೆಲ್ಲ ಆ ಬ್ಯಾಂಕ್ ಗಳಿಂದ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬ್ಯಾಂಕ್ಸ್ ಇಂದ ತಕೊಂಡು ಹೋಗಿ ಆ ಬ್ಯಾಂಕ್ ನಲ್ಲಿ ಇಡ್ತಾರೆ. ಈಗ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ನಾನು ಇಲ್ಲಿ ಡೈರೆಕ್ಟರ್ ಆಗಿದ್ನು, ವಿ ಹ್ಯಾಡ್ ಒನ್ ಬ್ರಾಂಚ್ ಕಾಲ್ಡ್ SAMB ಅಂತೇಳಿ, ಸ್ಟ್ರೆಸ್ಡ್ ಅಸೆಟ್ ಮ್ಯಾನೇಜ್ಮೆಂಟ್ ಬ್ರಾಂಚ್ ಅಂತೇಳಿ. ಬಿಕಾಸ್ ಡೀಲಿಂಗ್ ವಿತ್ ಸ್ಟ್ರೆಸ್ಡ್ ಅಸೆಟ್ is a specialized activity and ಅದನ್ನ ನಾವು ನಾರ್ಮಲ್ ಲೋನ್ ಕೊಡೋರಿಗೆ ಲೋನ್ ರಿಕವರ್ ಮಾಡುವಂತ ಒಂದು ಕೆಲಸನೂ ಕೊಟ್ರೆ ಅವರಿಗೆ ಅದು ಈ ಮೈಂಡ್ ಲೋನ್ ಕೊಡಲ್ಲ. ಯಾಕಂದ್ರೆ ಅವ್ನು ವಾಪಸ್ ಕೊಡ್ತಿಲ್ಲ ಅಂತ ಹೇಳಿ ಇಲ್ಲಿ ಹೊಸ ಅಪ್ಲಿಕೇಶನ್ಗೆ ನಾನು ಅವನೇ ಕೊಡ್ತಾ ಇಲ್ಲ, ನಾನು ಕೊಡಲ್ಲ ಅಂತ ಹೇಳಿ ಒಂದು ಮನೋಭಾವನೆ ಬರುತ್ತೆ ಅಂತ ಹೇಳಿ ಸ್ಟ್ರೆಸ್ಡ್ ಅಸೆಟ್ ನ ಒಂದು ಸಪರೇಟ್ ಬ್ರಾಂಚ್ ಗೆ ಹಾಕ್ಬಿಡ್ತೇವೆ. ಈಗ ಏನ್ ಮಾಡಿದ್ದಾರೆ, ಎಲ್ಲ ಸ್ಟ್ರೆಸ್ಡ್ ಅಸೆಟ್ಸ್ ನ ಅಂದ್ರೆ NPA ಅಸೆಟ್ಸ್ ನ ತಗೊಂಡು ಹೋಗಿ ಇನ್ನೊಂದು ಬ್ಯಾಂಕ್ ನಲ್ಲೇ ಇಟ್ಬಿಡುವಂತಹ ಒಂದು ವ್ಯವಸ್ಥೆ ಮಾಡಿದ್ದಾರೆ. ದಟ್ ಇಸ್ ಅ ಗುಡ್ ಮೂವ್. ಲಾಟ್ ಆಫ್ ಪೀಪಲ್ ಹ್ಯಾವ್ ಟಾಕ್ಡ್ ಬ್ಯಾಡ್ ಅಬೌಟ್ ಇಟ್ ಆಲ್ಸೋ. ಇಸ್ ಬ್ಯಾಡ್ ಬ್ಯಾಂಕ್ ಅ ಗುಡ್ ಕಾನ್ಸೆಪ್ಟ್ or a bad concept itself? In my opinion, it is a good concept because but one point to be noted is people who manage the bad bank should be very, very practical. They should not consider every bad account as a willful defaulter. There could be genuine reasons. ಅವರಿಗೆ ಕೈ ಕೊಟ್ಟು ಹಗ್ಗ ಕೊಟ್ಟು ಸ್ವಲ್ಪ ಮೇಲ್ ಬರ್ಲಿಕ್ಕೆ ಸಾಧ್ಯತೆ ಕೊಟ್ರೆ ಬ್ಯಾಡ್ ಬ್ಯಾಂಕ್ ವಿಲ್ ಸರ್ಟನ್ಲಿ ಪರಿಸ್ಥಿತಿ ಇಲ್ಲ ಅಂತ ಹೇಳ್ತಾರೆ. ಯಾರು ಸೋತಿದಾರೋ ಅವ್ರ ಹಗ್ಗ ತಗೊಳ್ಳೋ ಪರಿಸ್ಥಿತಿ, ಈಗ ಹಗ್ಗ ಕೊಡುವ ಪರಿಸ್ಥಿತಿ ಇಲ್ಲ. ಇರ್ಲಿ, ಅದೊಂದು ಪ್ರಶ್ನೆ. ಎರಡನೇದು, ಈ ಒಂದು ಬ್ಯಾಂಕಿಂಗ್ ವಲಯದಲ್ಲಿ ಏನ್ ಮಾಡಿದ್ದಾರೆ, 2 banks ಆರ್ ಗೋಯಿಂಗ್ ಟು ಬಿ ಪ್ರೈವೇಟೈಸ್ಡ್, 2 ಆಫ್ ದ ನ್ಯಾಷನಲೈಸ್ಡ್ ಬ್ಯಾಂಕ್. ಅದೊಂದು ಬಹಳ ದೊಡ್ಡ ಚರ್ಚೆ ಆಗುವಂತ ವಿಷಯ. 2 banks ಆರ್ ಗೋಯಿಂಗ್ ಟು ಬಿ ಪ್ರೈವೇಟೈಸ್ಡ್. ಅದು ಯಾವ ಬ್ಯಾಂಕ್ ಅಂತೇಳಿ ನನಗೆ ನಾಯಕರಿಗೆ ಗೊತ್ತಾದ್ರೆ ಬಹುಶಃ ಫಸ್ಟ್ ನಾವು ಆ ಬ್ಯಾಂಕ್ ನಲ್ಲಿ ಇನ್ವೆಸ್ಟ್ ಮಾಡ್ಬಿಡ್ತೀವಿ ಶೇರ್ಸ್ ನಲ್ಲಿ. ಬಿಕಾಸ್ ದಟ್ ಬ್ಯಾಂಕ್ ವಿಲ್ ಬಿಕಮ್ ವೆರಿ ಬ್ಯಾಂಕ್ ಲೈಕ್ HDFC ಆರ್ ICICI ಬ್ಯಾಂಕ್. ಬಟ್ ಅಲ್ಲಿರುವಂತಹ ಎಂಪ್ಲಾಯೀಸ್ ಗೆ ಮತ್ತೆ ಬೇರೆ ಪಾಯಿಂಟ್ ಆಫ್ ವ್ಯೂ, ವೆದರ್ eventually all the banks should not be privatized. That I am very sure. State Bank of India will not be privatized because so many government schemes can happen only through nationalized banks.
They cannot, HDFC irli, ICICI irli, they will not carry out the bank, the government program. ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಬಗ್ಗೆ ಮತ್ತೆ ಏನು ಬೇಕು ಏನು ಬೇಡ ಅದಕ್ಕೆ ಒಂದು ನಾವು ಕಾರ್ಯಕ್ರಮ ಇಡ್ತೇವೆ ಇನ್ನು. ಇನ್ನೊಂದು ವಿಷಯ, ಬ್ಯಾಂಕಿಂಗ್ ವಲಯದ ಡೆಪಾಸಿಟರ್ಸ್ಗೆ ಈ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಒಳ್ಳೆ ಸ್ಕೀಮ್ ತಗೊಂಡಿದ್ದಾರೆ. DICGC 1 ಲಕ್ಷ ಡೆಪಾಸಿಟ್ ಗೆ ಗ್ಯಾರಂಟಿ ಇತ್ತು. ಅದು ಹೋದ ವರ್ಷದಲ್ಲೇ they said up to 5 lakh deposits in any bank will be safe. ದಟ್ ಮೀನ್ಸ್ ನಾನು 5 ಲಕ್ಷವರೆಗೆ ಡೆಪಾಸಿಟ್ ಇಟ್ರೆ ನಾಳೆ ಬ್ಯಾಂಕ್ ಮುಳುಗ್ ಹೋದ್ರು DICGC will give me that particular benefit. ಈ ಬಜೆಟ್ ನಲ್ಲಿ they have told that not only when the bank collapses but when there is a temporary suspension of the bank. ಅಂದ್ರೆ ಬ್ಯಾಂಕ್, ಇವಾಗ ನಾವು ಕೆಲವು ಬ್ಯಾಂಕ್ಸ್ ನಾವು ನೋಡಿದೀವಿ, ಶ್ರೀ ಗುರು ರಾಘವೇಂದ್ರ ಬ್ಯಾಂಕ್ ಇರ್ಬೋದು, ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಇರ್ಬೋದು, ಯೆಸ್ ಬ್ಯಾಂಕ್ ಇರ್ಬೋದು, ಅವರಿಗೆ ಟೆಂಪರರಿ they said you can take a maximum of 20,000 rupees only out of your deposit ಅಂತ ಹೇಳಿ ಒಂದು ಶಾಕ್ ಬಂತು. They said now even for temporary suspensions up to 5 lakh money whatever you have kept in within the deposits, provided you have kept the deposit, that's very important. If you have kept the deposit up to 5 lakhs even during temporary suspension, that will be given to you ಅಂತ ಹೇಳಿ. ಇಷ್ಟು ಬ್ಯಾಂಕಿಂಗ್ ವಲಯದಲ್ಲಿ ಆಗಿರುವಂತಹ ಮೇಜರ್ ಚೇಂಜಸ್. ಈಗ ರಿಯಲ್ಟಿ ಸೆಕ್ಟರ್ ಅಲ್ಲಿ ಮೆಹತಾರ್ ಅವರೇ, what are the changes? Just 1 minute before realty sector with the banking. ಯಾಕಂದ್ರೆ ಈಗ ಸಮಯ ಮುಗಿತಾ ಬಂತು. See, 9 lakh crores is the NPA. If this 9 lakh crores go to this bad banks, which will be nothing but company set up by the bank itself. Even if you assume 50% of this 9 lakh crores can be realized, it will generate 4.5 lakh crores liquidity to the existing banks instantly, which will help the banks to lend more and kickstart the economy. So it's a very, very positive development both from the banking viewpoint as well as the economic growth viewpoint. Now real estate sector, there are two things which have been continued. One is the section 80 EEA exemption for the first time buyer of affordable housing. Up to 45 lakhs. 1,50,000 up to 45 lakhs cost of the house and the loan amount. 1,50,000 additional interest benefit has been continued for 1 more year. Okay. And for the developer of the affordable housing projects, 1 more year income tax benefit has been extended. ಅದಲ್ಲದೆ ಒಂದು ವಿಸಿಬಲ್ But one very good scheme which the government had under the CLSS, that is credit linked subsidy subvention scheme, that has been discontinued. So for the first time home buyer, without the affordable house limit, there is one MIG1, MIG2 which had large limits. Valuation wise there was no limit given. Area wise MIG1 was 120 square meters and MIG2 was 180 square meters. Salary wise MIG1 was up to 12 lakhs and MIG2 was up to 18 lakhs. You were getting an interest subvention if you had gone and taken a housing loan. Correct. Which was giving you a benefit, upfront benefit in your deduction of the housing loan amount of roughly 2,35,000 if you had taken a 20-year loan. Now that benefit has been withdrawn. So on one side, two benefits have been continued. On the other side, this particular CLSS benefit has been ಈಗ withdrawn. ಕೊನೆಯದಾಗಿ ರಾಜೇಶ್ ರಾವ್ ನಿಮ್ಮ ಒಂದು ಒಪಿನಿಯನ್ ಏನು ಹೇಳಿ. ಈಗ ಅನ್ಅರ್ಬನೈಸ್ ಸೆಕ್ಟರ್ ಬಗ್ಗೆ ಒಂದು ಮೇಜರ್ ಚೇಂಜ್. ನಾವು ಈಗ ಯಾವುದು ಮಾತಾಡ್ಲಿಕ್ಕಿಲ್ಲ, ಈಗ ಟೈಮ್ ಆಯ್ತು, ಇಲ್ಲದಿದ್ರೆ ಹೀಗೆ ನಾವು ಬಂದ್ ಮಾಡಬೇಕಾಗ್ತದೆ. ಸಂಕ್ಷಿಪ್ತವಾಗಿ 1 minute ಅಲ್ಲಿ ಹೇಳಿ. ಇದು ಬಜೆಟ್ ಇಂಪ್ಲಿಮೆಂಟ್ ಆಗಬೇಕಾದ್ರೆ ದೇರ್ ಶುಡ್ ಬಿ ಗವರ್ನೆನ್ಸ್ ರಿಫಾರ್ಮ್ ಇಂಡಿಯಾದಲ್ಲಿ. ಸ್ಟೇಟ್ಸ್ಗಳು ಕೂಡ ಸ್ಟೇಟ್ ಅಂಡ್ ಸೆಂಟ್ರಲ್ ಜಾಯಿನ್ ಟುಗೆದರ್ ಫಾರ್ಮ್ ಎ ಟೀಮ್ ಅಂಡ್ ದೆನ್ ಇಂಪ್ಲಿಮೆಂಟ್ ಆಲ್ ದಿಸ್ ಬಜೆಟ್. ಇದು ಅದು ಕಷ್ಟ. ಅದು ಆದ್ರೆ ಮಾತ್ರ ಈ ಬಜೆಟ್ ಪ್ರಪೋಸಲ್ಸ್ ಮೂವ್ ಆಗ್ತದೆ. ಯಾಕಂದ್ರೆ ಎಲ್ಲ ನೀವು ಇನ್ಫ್ರಾಸ್ಟ್ರಕ್ಚರ್ ಮಾಡೋದು ಸ್ಟೇಟ್ಸ್ಗಳಲ್ಲಿ. ವೆನ್ ದೇ ಡೋಂಟ್ ಕೋಆಪರೇಟ್ ದೆನ್ ಯುವರ್ if they don't work in tandem, it is difficult to implement this budget. ಗುರುರಾಜಾಚಾರ್ಯ ಅವರೇ, ನಿಮ್ಮದು ಕೊನೆಯದಾಗಿ ಸಮ್ ಅಪ್. ನಾನಿಷ್ಟು ಹೇಳ್ತೇನೆ, ನಾನು ದೇಶಕ್ಕಾಗಿ ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ನೋಡ್ಬೇಕು ವಿನಃ ದೇಶ ನನಗೆ ಏನ್ ಮಾಡ್ತಾ ಇದೆ ಅಂತ ಹೇಳಿ ನೋಡೋದು ನಾವು ಆದಷ್ಟು ಕಮ್ಮಿ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೇದು. ಬಿಕಾಸ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ರಿಸೋರ್ಸಸ್ ಆರ್ ಸ್ಕೇರ್ಸ್. ಮೀನ್ಸ್ ಆರ್ ಲಿಮಿಟೆಡ್ ಅಲ್ವಾ? ನಮ್ಮ ಮೆಹತಾರ್ ಅವರು ಕೊನೆಯದಾಗಿ. I would say it's a good beginning, and this would put even further pressure on the finance ministry for the years to come to take this intent in the budget forward and see that India becomes truly a $5 trillion economy in the next 4 to 5 years. ಓಕೆ, ಕೊನೆಯದಾಗಿ ಒಂದು ಬಜೆಟಿನ ಈ ಒಂದು ಪ್ರೋಗ್ರಾಮ್ ಮುಗಿಸುವ ಬಗ್ಗೆ ಒಂದು ಸಣ್ಣ ಚುಟುಕು ಬಜೆಟ್ ಬಗ್ಗೆ
ಬಜೆಟ್ ಮಾಡುವುದು ಸಂವಿಧಾನ ದತ್ತ. ಬಜೆಟ್ ಮಾಡುವುದು ಸಂವಿಧಾನ ದತ್ತ. ನೋಡಬೇಡಿ ಅತ್ತ ಇತ್ತ, ಅಭಿವೃದ್ಧಿ ಆಗಲಿದೆ ಸುತ್ತ ಮುತ್ತ. ಫೆಬ್ರವರಿ 1ರಂದು ಎಲ್ಲರ ಚಿತ್ತ ಬಜೆಟ್ ನತ್ತ. ಹಿಡಿದಿಲ್ಲ ಈ ಬಜೆಟ್ನಲ್ಲಿ ತೆರಿಗೆ ಎಂಬ ಬೆತ್ತ. ದಾಪು ಕಾಲಿಡುತ್ತಿದೆ ಆತ್ಮನಿರ್ಭರ ಭಾರತ ದತ್ತ ಅಂತ ಹೇಳ್ತಾ ಈ ಒಂದು ಬಜೆಟ್ ಸಂಚಿಕೆ ನಿಜವಾಗಿ ಒಂದು ಈ ಬಜೆಟ್ ಒಂದನೇ ಸೆಂಚುರಿ ಬಜೆಟ್ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟು. ತುಂಬ ಒಂದು ಕುಂದುಕೊರತೆ ಉಂಟು, ತುಂಬ ಒಂದು ಅಡ್ವಾಂಟೇಜಸ್ ಕೂಡ ಉಂಟು. ಅದನ್ನು ನಾವು ಸರಿ ಮಾಡಿಕೊಂಡು ಈಗ ಮನೆಯಲ್ಲಿ ಏನಾದರೂ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯ ಇದ್ದರೆ ಹೇಗೆ ಸರಿ ಮಾಡ್ಕೋ ಅದೇ ರೀತಿ ಸರಿ ಮಾಡ್ಕೊಂಡು ಹೋಗಬೇಕು. ವೀಕ್ಷಕರೇ, ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್ ಹಾಗೂ ಬಜೆಟ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತಾ ಈ ಒಂದು ಸಂಚಿಕೆಯ ಮರುಪ್ರಸಾರ ಇದೇ ಬುಧವಾರ ರಾತ್ರಿ 9:30 ಗಂಟೆಗೆ ನೀವು ನೋಡ್ಬೋದು. ಅದೇ ರೀತಿ ನಾವು ವಿನೂತನವಾಗಿ ಒಂದು ಕಾರ್ಯಕ್ರಮ ಬಿಸ್ನೆಸ್ ಟಾನಿಕ್ನಲ್ಲಿ ಬಜೆಟ್ ಟೌನ್ ಹಾಲ್ ಅಂತ ಬರುವ ವಾರ ನಾವು ಇದೇ 10 ಗಂಟೆಯಿಂದ 11:30 ಗಂಟೆಗೆ ಇದು ನಮ್ಮ ದೊಡ್ಡ ಸ್ಟುಡಿಯೋದಲ್ಲಿ ಮಾಡ್ತೇವೆ. ಅದರಲ್ಲಿ ಕೆಲವರು ತಜ್ಞರು, ರಿಸೋರ್ಸ್ ಪರ್ಸನ್ ಕೂಡ ಭಾಗವಹಿಸ್ತಾರೆ. ಅದೇ ರೀತಿ ಅನೇಕ ಥಿಂಕ್ ಟ್ಯಾಂಕ್ ಇನ್ ಸೊಸೈಟಿ ಒಂದು 30ರಿಂದ 40 ಜನ ಅವರನ್ನು ಕೂಡ ಕರೆದು ಆ ನೇರ ಸಂವಾದ ಕಾರ್ಯಕ್ರಮ ಜನರೊಂದಿಗೆ ಮಾಡೋ ಒಂದು ವಿನೂತನ ಕಾರ್ಯಕ್ರಮ ಹಂಚಿಕೊಂಡಿರೋದು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಹೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ವಿರಾಮಗೊಳಿಸ್ತಾ ಇದ್ದೇನೆ.